ಈಗ ಸಂಸ್ಮರಣ ನುಡಿ ಶ್ರೀಯುತ ಅಶೋಕ್ ಭಟ್ ಉಜಿರೆ ಅವರ ಮಾತುಗಳನ್ನು ನಾವೆಲ್ಲ ಕೇಳೋಣ. ಸಮಾರಂಭದ ಅಧ್ಯಕ್ಷ ಪೀಠದಲ್ಲಿ ವಿರಾಜಮಾನರಾದ ಹಿರಿಯರೇ ಮತ್ತು ಉದ್ಘಾಟಕರೇ, ಸಂಯೋಜಕ ಮುಖ್ಯರಾದ ಶಿವಾನಂದ ಹೆಗಡೆಯವರೇ, ಮೂರೂ ಜನ ಹೆಗಡೆಯವರು, ಆರ್ ಎಂ ಹೆಗಡೆಯವರು, ಆರ್ ಎನ್ ಹೆಗಡೆಯವರು, ಶಿವಾನಂದ ಹೆಗಡೆಯವರು, ಸಹಕಾರಿ ಕ್ಷೇತ್ರ, ಸಾಮಾಜಿಕ ಕ್ಷೇತ್ರ, ಅವರ ಔದಾಸೀನ್ಯ ಹೋಗಲಿಕ್ಕೆ ಬೇಕಾದ ರಾಜಕೀಯ ಕ್ಷೇತ್ರ. ನಿಮ್ಮ ಔದಾಸೀನ್ಯ ಹೋಗಲಿಕ್ಕೆ ಇಲ್ಲ, ನಿಜವಾಗಿ ನಿಮಗೆ ರಾಜಕೀಯ ಮಾಡಲಿಕ್ಕೆ ಗೊತ್ತಿಲ್ಲ, ನೀವು ರಾಜಕೀಯ ಧುರೀಣರು, ರಾಜಕಾರಣಿಗಳಲ್ಲ. ಶಿವಾನಂದ ಹೆಗಡೆಯವರು, ನಾನು ಇತ್ತೀಚೆಗೆ ಅವರ ಮನೆಯ ತಾಳಮದ್ದಲೆಗಳು ಬಂದಿದ್ದೇನೆ. ಒಳ್ಳೆಯ ಅತಿಥೇಯ, ಒಳ್ಳೆಯ ಸಹೃದಯಿ ಮತ್ತು ವೇದಿಕೆಯಲ್ಲಿರುವ ಬಂಧುಗಳು ಮತ್ತು ಕಡಕಾತೋಕ ಭಾಗವತರ ಭಾಗವತಿಗೆ ನುಳಿದು ಉಳಿದ ಎಲ್ಲ ಸಾಮರ್ಥ್ಯವುಳ್ಳ ಸಮರ್ಥ ಉತ್ತರಾಧಿಕಾರಿಗಳೇ, ಕಡತೋಕ ಭಾಗವತರ ಕುಟುಂಬಸ್ಥರೇ, ಸಜ್ಜನ ಮಹನೀಯರೇ, ಮಾತೆಯರೇ ಮತ್ತು ಮಾಧ್ಯಮದ ಮಿತ್ರರೇ, ತುಂಬ ಸಂತೋಷ ಆದದ್ದು, ನಾನು ಅತ್ಯಂತ ಹೆಚ್ಚು ಇಷ್ಟಪಡುವ, ಗೌರವಿಸುವ ಭಾಗವತಿಕೆ ಅದ್ಭುತ. ಕಡತೋಕ ಭಾಗವತರ ಬಗೆಗೆ ತುಂಬ ಸಮಯ ತಗೊಳ್ಳೋದಿಲ್ಲ, ಯಾವುದೇ ಚೀಟಿ ಇಲ್ಲದೆ ಕಡತೋಕ ಭಾಗವತರ ಬಗೆಗೆ 3 ಗಂಟೆ ಮಾತಾಡಿಯೇನು. ನಾನು ತುಂಬ ಸಣ್ಣ ಭಾಷಣ ಮಾಡ್ತೇನೆ. 2024 ಅತ್ಯಂತ ಸಣ್ಣ ಭಾಷಣ ಇವತ್ತು ಇಲ್ಲಿ ಮಾಡಬೇಕು ಅಂತ ಆಲೋಚನೆ ಮಾಡಿದ್ದೇನೆ. ಇಲ್ಲ ನಾನು 45 ನಿಮಿಷದಿಂದ ಕಮ್ಮಿ ಭಾಷಣ ನಿಲ್ಲಿಸೋದೇ ಇಲ್ಲ. ಒಂದು 3 ಚೀಟಿ ಬರ್ತದೆ ನನಗೆ, 2 ಚೀಟೆಲ್ಲ ಬಿಸಾಡ್ತೇನೆ ನಾನು, ಆಗಲಿಲ್ಲ ಇನ್ನು ಸ್ವಲ್ಪ ಹೊತ್ತು ಉಂಟು ಅಂತ. ಹೌದು, ಅದರ ಸಮಯ ತಕ್ಕೊಡೋದಿಲ್ಲ, ತಾಳಮದ್ದಲೆ ಉಂಟು, ಸಮಯವಾಯಿತು. 2 ವಿಷಯ. ಒಂದು, ಭಾಗವತಿಕೆಯ ಸ್ಟಾರ್ ವ್ಯಾಲ್ಯೂ. ಪ್ರಬಲವಾಗಿ ಮೀಡಿಯಾ ಇಲ್ಲದೇ ಇರುವ, ಸೋಷಿಯಲ್ ಮೀಡಿಯಾ ಇಲ್ಲದೇ ಇರುವ ಕಾಲದಲ್ಲಿ ಮೈಕದಲ್ಲಿ ಬೇಕಾದಷ್ಟು ವ್ಯವಸ್ಥೆ ಇರುವ, ನಮ್ಮ ಸ್ವರವನ್ನು ಯಾರ ಸ್ವರವನ್ನು ಮಾಡಬಲ್ಲಂತಹ ವ್ಯವಸ್ಥೆ ಇರುವ ಈ ಕಾಲ, ಆವಾಗ ಅದಿಲ್ಲ. ಒಂದು ಇಷ್ಟು ದೊಡ್ಡ ಮೈಕ ಇರುವಂಥದ್ದು ಭಾಗವತನಿಗೆ, ಅದರಲ್ಲಿ ಚೆಂಡೆ ಮದ್ದಳೆ ಎಲ್ಲವನ್ನು ಎಳ್ಕೊಳ್ಬೇಕು. ಈ ಕಾಲದಲ್ಲಿ ಈಗಲೂ ಪ್ರಸ್ತುತವಾಗಿರುವ ಒಬ್ಬ ಭಾಗವತಿಕೆಯ ಸ್ಟಾರ್ ವ್ಯಾಲ್ಯೂ ದಿವಂಗತ ಕಾಳಿಂಗನವರು, ಮಾತಾಡಲಿಕ್ಕಿಲ್ಲ. ಆದರೆ ಇದನ್ನು ಮೀರಿ ಭಾಗವತಿಕೆ ಅದ್ಭುತ ಕಡತೋಕ, ಇದೆರಡು ಯಕ್ಷಲಲ್ಲಿ ಸಾರ್ವಕಾಲಿಕ ದಾಖಲೆ, ಸಾರ್ವಕಾಲಿಕ ದಾಖಲೆ. ಹೀಗೆ ಅದು ಪ್ರವಾಹ ಹೋಗೋದು. ಏನು ಭಾಗವತಿಕೆಯ ಕಡತೋಕದವರ ಸತ್ವ ಎಂಥದ್ದು, ಕಡತೋಕದವರ ಭಾಗವತಿಕೆಯ ಸತ್ವ. ಅಕ್ಷರ ಸ್ಖಾಲಿತ್ಯ ಇಲ್ಲ ಭಾಗವತಿಕೆಯಲ್ಲಿ. ಕಡತೋಕದರು ವೀರರಸ ಅತ್ಯಂತ ಸ್ಪೀಡ್ ಹೇಳಿ ಅವರು ನೋಡು, ಒಂದು ಬೀಳು ಅಕ್ಷರ ಬರಲಿ ಕಡತೋಕ ಭಾಗವತಿಕೆಯಲ್ಲಿ. ಸಾಹಿತ್ಯ ಸ್ಪಷ್ಟತೆ, ಅರ್ಥಧಾರಿಗೆ ಅರ್ಥ ಹೇಳಲಿಕ್ಕೆ ಕಡತೋಕ ಭಾಗವತರ ಭಾಗವತಿಕೆಗೆ ಕಿವಿ ಕೊಟ್ಟರೆ ಸಾಕು, ಪ್ರಸಂಗ ಪಠ್ಯನ ಓದಬೇಕು ಅಂತ ಇಲ್ಲ. ಇದು ಅವರ ಸಾಹಿತ್ಯ ಪ್ರಜ್ಞೆ ಕಡತೋಕ ಭಾಗವತರದು. ವೀರರಸದಲ್ಲಿ ಸಹಿತ ಅವರು ತ್ವರಿತದಲ್ಲಿಯೂ ಸಾಹಿತ್ಯ ಸ್ಪಷ್ಟತೆ ಇಲ್ಲ. ಎಲ್ಲವೋ ಸೂತನ ಮಗನೇ ಕಲಹದೊಳ ಅತಿ ಸಹಸಿದ್ದೇನೆ, ಅಷ್ಟು ಚಂದ. ಎಲ್ಲವೋ ಸೂತನ ಮಗನ, ಅದು ಏನಕ್ಕೇನು ಮಾಡಿಯಾರು ಕಡತೋಕ ಭಾಗವತರು. ಈ ಸಾಮರ್ಥ್ಯ ಕಡತೋಕ ಭಾಗವತರಿಗೆ. ನಮ್ಮಲ್ಲಿ ನೆಡ್ಲೆ ನರಸಿಂಹಭಟ್ರು ಅಂತ ಒಬ್ಬರು ಮಹಾನ್ ಚೆಂಡೆವಾದಕರಿದ್ರು. ನಾನು ತೆಂಕುತಿಟ್ಟಿನಲ್ಲಿ ವಿಭಾಗದಲ್ಲಿ ಹೇಳೋದು ಅದನ್ನು. ಚೆಂಡೆಯಲ್ಲಿ ಗರಿಷ್ಠ ಸಾಧ್ಯತೆಯನ್ನು, ಸಾಹಿತ್ಯವನ್ನು ಯಕ್ಷಗಾನ ಪ್ರಪಂಚಕ್ಕೆ ಕೊಟ್ಟವರು ನೆಡ್ಲೆ ನರಸಿಂಹಭಟ್ರು ಅವರು. ರಾಸತ್ಯನಾರಾಯಣ ಅವರು ಸುಳ್ಯದಲ್ಲಿ ಧರ್ಮಸ್ಥಳ ಮೇಳದವರು ಪೀಠಿಕೆ ಬಡಿಯುವಾಗ ಚೆಂಡೆಯ ಅದರಲ್ಲಿ ಮೃದಂಗದ ತನಿಯನ್ನು ಬಡಿತಾ ಇದ್ರಂತೆ ನರಸಿಂಹಭಟ್ರು. ಅವರು ನಿಲ್ಲಿಸಿದ್ರು ಕಾರು, ನಿಲ್ಲಿಸಿ ಅವರು ಇದೆಂಥದ್ದು ಅಂತ, ಚೆಂಡೆಯಲ್ಲಿ ಮೃದಂಗದ ತನಿಯನ್ನು ಬಡಿಯುವುದು ಹೇಗೆ ಅಂತ, ಪೀಠಿಕೆ ಬಡಿಯುವುದು ಪ್ರಸಂಗವೇ ಕೇಳಿ ಬಡಿಯುವ ಸಂದರ್ಭದಲ್ಲಿ ಇಂಥ ಅನೇಕ ಸಿದ್ಧಿಯನ್ನು ಮಾಡಿದ ನೆಡ್ಲೆ ನರಸಿಂಹಭಟ್ರು. ಅವರನ್ನು ಮಾತಾಡಿದರು ಕಡತೋಕ ಭಾಗವತರ ಬಗ್ಗೆ. ಒಂದು ಆಟವನ್ನು ಅತ್ಯಂತ ಉತ್ಕೃಷ್ಟ ಮಾಡುವ ಸಾಮರ್ಥ್ಯ ಅವರು ಕಟತೋಟ ಭಾಗವತ ಅಂತ ಹೇಳೋದು. ಅಷ್ಟೇ ಹಾಳು ಮಾಡುವ ತಾಕತ್ತು ಕಟತೋಟ ಭಾಗವತಂಗೆ ಇಪ್ಪದು. ಅದೊಂದು ಸಾಮರ್ಥ್ಯ ಹೇಳಿದವರು. ಆಟ ಹಾಳು ಮಾಡಲಿ, ಆರಿಂಗು ಎಡಿಯಬ್ಬು, ಕಟತೋಟ ಭಾಗವತ ಹಾಳು ಮಾಡುವು. ಆದರೆ ಕಟತೋಟ ಭಾಗವತರ ಅತ್ಯಂತ ಹಾಳು ಪದ್ಯ, ಹಾಳು ಪದ್ಯದಷ್ಟು ಒಳ್ಳೆಯದು ಈಗಿನ ಯಾವ ಭಾಗವತರದ್ದು ಇಲ್ಲ ಅಂತ. ಅದರ ಮುಂದಿನ ವಾಕ್ಯ, ಕಡತೋಟ ಭಾಗವತರ ಅತ್ಯಂತ ನಿರ್ವಹಣೆ ಆ ದಿವಸ ಕೆಟ್ಟದ್ದು.
ಆ ಕೆಟ್ಟದ ಹತ್ರವೂ ಈಗಿನ ಒಳ್ಳೆ ಭಾಗವತರದ್ದು ಇಲ್ಲ ಅಂತ. ಹಾಗಾದರೆ ಕಡತ ಭಾಗವತರ ಏನು ಅಂತ ನರಸಿಂಹಭಟ್ರು ಅವರು ಯಕ್ಷಗಾನದ ವಿಶ್ವವಿದ್ಯಾಲಯದ ಕುಲಪತಿ ಆಗಬೇಕಾದ ಸಾಮರ್ಥ್ಯವುಳ್ಳ ತಿಳುವಳಿಕೆ ಅವರು ಕಡತ ನಟ್ಲೆ ನರಸಿಂಹಭಟ್ರು. ಅವರಿಗೆ ಧರ್ಮಸ್ಥಳದಲ್ಲಿ ತಿರುಗಾಟ ಉಂಟು ಕಡತೋಗ ಭಾಗವತರ ಜೊತೆಗೆ. ಕಡತೋಗ ಭಾಗವತರು ಹೇಳಿದ್ರೆ ಅಂತ ನನಗೆ ತಡವಾಯಿತು ನರಸಿಂಹಭಟ್ರೆ ನೀವು ಸಿಕ್ಕಿದ್ದು ಅಂತ, ಮೊದಲೇ ಸಿಗಬೇಕಿತ್ತು ಅಂತ. ತೆಂಕು ತಿಟ್ಟು, ಈಗ ನಮಗೆ ತೆಂಕು ಬಳಗ 2 ತಿಟ್ಟಾಗಿದೆ, ತಿಟ್ಟು 3. ಒಂದು ತೆಂಕು ತಿಟ್ಟು ಉಡುಪಿಯಿಂದ ಈಚೆ ಬಂದರೆ ಅದು ದಕ್ಷಿಣ ಕನ್ನಡ ತಿಟ್ಟು, ಕುಂದಾಪುರ ಹಾರಾಡಿ ಶೈಲಿ, ವೀರಭದ್ರ ನಾಯಕರ ಶೈಲಿ, ಮಠವಾಡಿ ಶೈಲಿ, ಅದು ದಕ್ಷಿಣ ಕನ್ನಡ ತಿಟ್ಟು. ಆಮೇಲೆ ಬಡಗು ತಿಟ್ಟು, ಭಟ್ಕಳದಿಂದ ಈಚೆ. ಅದರಲ್ಲಿ ಪ್ರಧಾನವಾಗಿ ಗುರುತಿಸಬೇಕಾದ್ದು ಕೆರೆಮನೆ ಬಳಗ ಮತ್ತು ಕರ್ಕಿ ಹಾಸ್ಯಗಾರ ಬಳಗ, ಇದು ಪ್ರಧಾನವಾಗಿ. ಇನ್ನು ಅನೇಕ ಬಳಗ ಉಂಟು. ಅಭಿನಯದ ವಿಸ್ತಾರ ಮತ್ತು ಸ್ಪಷ್ಟತೆ, ಆ ನಿಧಾನ ವಿಳಂಬಗತಿ ಬಂದದ್ದು ಇಲ್ಲಿ ಉತ್ತರ ಕನ್ನಡದಲ್ಲಿ. ಅದನ್ನು ಬಡಗುತ್ತು. ಈಗದೇನಾಗಿದ್ರೆ ಬಡಾ ಬಡಗು ಅಂತಾಗಿದೆ. ಯಾಕೆಂದರೆ ಕುಂದಾಪುರ ತಿಟ್ಟನ್ನು ನಾವು ಬಡಗು ತಿಟ್ಟು ಅಂತ ಹೇಳ್ತೇವೆ. ತೆಂಕು ತಿಟ್ಟು, ಬಡಗು ತಿಟ್ಟು, ಬಡಾ ಬಡಗು ಅಂತ 3 ತಿಟ್ಟಾಯಿತು. ಈಗ ಈ ಕುಂದಾಪುರ ತಿಟ್ಟು ಅಂತ ನಾವು ಏನು ಹೇಳ್ತೇವೆ, ಹಾರಾಡಿ ರಾಮನೋ ವೀರಭದ್ರ ನಾಯಕನೋ, ಈಗ ಆ ಕೊಂಡಿಯಲ್ಲಿರುವಂತಹ ನಮ್ಮ ಐರೋಡಿ ಗೋವಿಂದಪ್ಪನವರ ಇರುವಂತಹ ಕಲಾವಿದರು ಏನಿದೆ ಅವರು ಬಿಟ್ಟರೆ ಈಗ ಎಲ್ಲರೂ ಬಡಗು ತಿಟ್ಟಿನೊಟ್ಟಿಗೆ ಮರ್ಜಿಯಾಗಿದೆ. ಅದು ಅಭಿನಯದ ವಿಸ್ತಾರ, ವಿಳಂಬ, ಊಟದಲ್ಲಿ ನಿಪುಣ ಅಂತ 8 ಸತ್ಯ ಹೇಳುವುದೆಲ್ಲ ಬಂದದ್ದುಂಟಲ್ಲ, 18 ಸತ್ಯ ಹೇಳುವುದು ಅದು ಬಂದದ್ದು. ಮತ್ತೆ ಅದಿಲ್ಲ. ಅಭಿನಯ ಇರುವಂತಹದ್ದು 3 ಸಲ, ಸವ್ಯ ಅಪಸವ್ಯ, ಒಂದು ಬಲಬದಿಗೆ ಒಂದು ಎಡಬದಿಗೆ, ಬೇಕಾದರೆ ಒಮ್ಮೆ ಎದುರು ಬದಿಗೆ. ಮತ್ತೆಷ್ಟು ಅಭಿನಯ ಮಾಡೋದು? ಹೀಗೆ ತಿರುಗಿ ನಿಂತ ಅಭಿನಯ ಉಂಟ? ಊಟ ನಾವು ಹೀಗೆ ಮಾಡೋದಿಲ್ಲ. ಊಟ ಹೀಗೆ ಮಾಡೋದಲ್ಲ, ಎಷ್ಟು ಸಲ ಮಾಡಿದ್ರು ಊಟವೇ ಅಲ್ವ. ಹೀಗೆ ಮಾಡಿದ್ರು ಊಟ, ಹೀಗೆ ಮಾಡಿದ್ರು ಊಟ, ಹೀಗೆ ಮಾಡಿದ್ರು ಊಟ, ಹೀಗೆ ಮಾಡಿದ್ರೆ ಊಟ ಅಂತ ಅಭಿನಯ ಇಲ್ಲಲ್ಲ. ನಾ ಯಾಕೆ ಹೇಳ್ತಾ ಇದ್ದೇನೆಂದರೆ, ಕಡತೋಕ ಭಾಗವತರು ಆ ಕಾಲದಲ್ಲಿ ರಿಪಿಟೇಷನ್ ಅನ್ನು ಮಾಡಿದ್ದಾರೆ ಮತ್ತು ನಿಯಂತ್ರಿಸಿದ್ದಾರೆ. ಒಳ್ಳೆ ಕುಣಿಯುವ ಗೋವಿಂದ ಭಟ್ರು ಬಂದರೆ 2, ಬೇಕಾದರೆ ಪುತ್ತೂರು ಜಾತ್ರೆ, ಸುಳ್ಯ ಜಾತ್ರೆ ಆದರೆ 3 ಸಲ. ನಿನ್ನೆ ಬಲುಹೇನು 6 ಸಲ ಇಲ್ಲ. ಚಿಟ್ಟಾಣಿಯವರಿಗೂ 3 ಸಲ. ಎಲ್ಲಿಯಾದರೂ ಜಾತ್ರೆ ಆಟ, ಪುತ್ತೂರಿನಲ್ಲಿ 8 ಮೇಳಗಳ ಆಟ ಉಂಟು. ಚಿಟ್ಟಾಣಿಯವರಿಗೆ 4ನೇ ಸಲ ಹೇಳಿರ್ಬೋದು, 5ನೇ ಸಲಕ್ಕೆ ಚಿಟ್ಟಾಣಿಯವರು ತೆಗೆದ್ರೆ ಮುಂದಿನ ಸೊಲ್ಲು ಹೇಳಿ ಆಯ್ತು ಅವರು ಕಡತೋಗ ಭಾಗವತರು. ಅಭಿನಯದ ಸ್ಪಷ್ಟತೆ ಮತ್ತು ಅಭಿನಯ ಎಷ್ಟು ಬೇಕು, ಸರ್ವ ಸಾಮರ್ಥ್ಯ ಉಳ್ಳಂತಹ ಕಡತೋಕದವ್ರ ಹತ್ರ ನೋಡಬೇಕು ಎಷ್ಟು ಬೇಕು. ಆ ಪಾತ್ರಕ್ಕೆ ಏನು ಸುಂದರರಾಯರು ಬಂದರೆ ಬಿಡಿತವೇ ಇಲ್ಲ, ಯಾಕೆಂದ್ರೆ ಅವರದ್ದು ಕುಣಿತ ಇಲ್ಲ, ಬಿಡಿತವೇ ಇಲ್ಲಲ್ಲ ಅವರದ್ದು. ಸೃಷ್ಟಿಗರ್ಜುನ ಎಂಬವನೇ ನೀನು, ನೀನು ಅಶ್ವವ ಕಟ್ಟಿಕೊಂಡು ಹೇವು ನಾವು ಬಿಟ್ಟು ಪೋಪೆಯೋ ಬಿಡುವ ಬಿಕ್ಕವೋ ತಟ್ಟನೆ ಪೇಳಿದಾಗೆ ನೆಟ್ಟ ಮುಗೀತಲ್ಲ. ಅದು ಮುಗಿಯುವಾಗ ಅವರು ಮೈಕದ ಹತ್ರ ಹೋಗಿ ಆಯ್ತು. ಗೋವಿಂದ ಭಟ್ಟರಿಗೆ ಹುಡುಗ ನೀನು, ಹುಡುಗ ನೀನು, ಗೋವಿಂದ ಭಟ್ಟರಿಗೆ ಅವರು ಕುಣಿತಾರೆ. ಕಲಾವಿದನ ಸಾಮರ್ಥ್ಯ, ಕಲಾವಿದನ ಸಾಧ್ಯತೆಯನ್ನು ನೋಡಿ ಪದ ಸಾಹಿತ್ಯದ ವಿಸ್ತಾರ, ಅದರ ಪುನರಾವರ್ತನೆ ಎಷ್ಟು ಬೇಕು, ಹೇಗೆ ಬೇಕು, ಎಲ್ಲಿ ಬೇಕು, ಯಾವ ಸಂದರ್ಭದಲ್ಲಿ ಬೇಕು, ಅದನ್ನು ಕಡತೋಕದವರು ಒಂದು ಫಾರ್ಮ್ಯಾಟ್, ಒಂದು ಸಂವಿಧಾನವನ್ನು ಮಾಡಿಟ್ಟಿದ್ದಾರೆ. ಅದನ್ನು ಮೀರಬೇಕಾಗಿಲ್ಲ. ಅದಿನ್ನೊಂದು 200 ವರ್ಷಕ್ಕೆ ಸಾಕು ಆ ಸಂವಿಧಾನ ಮಾಡಿಟ್ಟಿದ್ದಾರೆ. ತಿಟ್ಟಿನ ಭೇದ ಇಲ್ಲದೆ ನೀವು ಕಾಸರಗೋಡಿನ ಚಂದ್ರಗಿರಿ ಹೊಳೆಯಿಂದ ತೊಡಗಿ ಕಾರವಾರದವರೆಗೆ, ಶಿವಮೊಗ್ಗದವರೆಗೆ ಎಲ್ಲಿ ಎಲ್ಲ ಯಕ್ಷಗಾನ ಉಸಿರಾಡುತ್ತಾ ಉಂಟ ಇಲ್ಲಿ ಎಲ್ಲ ಕಡೆಯಲ್ಲಿಯೂ 2 ಮಂದಿಯ ಭಾಗವತಿಗೆ ಪ್ರಭಾವ ಇದೆ. ಒಂದು ಕಾಳಿಂಗನಾವುಡ್ರದ್ದು, ಭಾಗವತಿಗೆ ನಾವುಡೀಕರಣಗೊಂಡದ್ದು, ಭಾಗವತಿಗೆ ಕಡತೋಕದವರಿಂದ ಪ್ರೇರಣೆಗೊಂಡದ್ದು. ಎಲ್ಲೇ ಒಂದು ಕಡೆಯಲ್ಲಿ ಅವ ಹೇಳ್ಬೋದು ನಾನು ಕಡತೋಕದವರ ಹಾಗಲ್ಲ ಅಂತ, ಅದು ಹೇಳೋದು ಹಾಗೆ ಹೌದು ಅಂತ ಗೊತ್ತಿದ್ದು, ಅದು ಪ್ರೇರಣೆಗೊಂಡಿದೆ ಅಂತ ಕಡತೋಕರ ಭಾಗವತರದ್ದು. 60ನೇ ಇಸವಿಯಲ್ಲಿ ಬಂದರೆ ಅವರು ಬಡಗಿನಲ್ಲಿ ಪ್ರಭಾವಿ ಭಾಗವತರದ್ದು ಸ್ಟಾರ್ ವ್ಯಾಲ್ಯೂ ಇತ್ತು. ಅವರು ಮೂಲ್ಕಿ ಮೇಳ, ಒಬ್ಬರು ಪೆರೋಡಿ ಹಾಸ್ಯಗಾರರು ಅಂತ ಪಾಪಣ್ಣ ಭಟ್ರು ಅಂತ ಹೇಳ್ತಾರೆ, ಅವರನ್ನು ಭಾವುಕ ಮಾಡ್ತಿದ್ದವರು. ಮೂಲ್ಕಿ ಮೇಳವನ್ನು ಮಾಡಿದಾಗ ಅವರು ಧರ್ಮಸ್ಥಳ ಮೇಳದಲ್ಲಿ ವಿಠಲ ಶಾಸ್ತ್ರಿಗಳ ಜೊತೆಗಿದ್ರು. ಏನೋ ಸಣ್ಣ ಈ ಮೇಳದಲ್ಲಿ ವೈಮನಸ್ಸು ಬರೋದೆಲ್ಲ ಸಾಮಾನ್ಯ. ಆಗೊಂದು ಮಂಜು ಭಾಗವತರ ಕತೆ ಹೇಳಿದರೆ ಆರಮ್ಯ ಗಡೆಯವರೇ, ಅವ್ರು ಏನು ಮಾಡಿದ್ರು ಅಂದರೆ ಧರ್ಮಸ್ಥಳ ಮೇಳ ಹೊರಡೋದು ಲಕ್ಷದೀಪದ ನಂತರ. ಆ ಮೊದಲು ಸಾಲಿಗ್ರಾಮ ಮೇಳ ಮೊದಲು ಹೊರಡ್ತಾರೆ. ಅವರು ಸಾಲಿಗ್ರಾಮ ಮೇಳದಲ್ಲಿ ಭಾಗವತಿಗೆ ಮಾಡ್ತಿದ್ರು 15 ದಿವಸ. ಧರ್ಮಸ್ಥಳ ಮೇಳ ಹೊರಡುವಾಗ ಸೇವೆಗೆ ಬರುವುದವರು. ಆ ವರ್ಷ ಸಾಲಿಗ್ರಾಮ ಮೇಳದಿಂದ ಧರ್ಮಸ್ಥಳ ಸೇವೆಗೆ ಬರಲಿಲ್ಲ. ಆ ಕಾರಣದಿಂದ ಗೊಂದಲ ಆದದ್ದು. ಮತ್ತದು ಆ ತಿರುಗಾಟ ಅವರು ಮಾಡಲಿಲ್ಲ. ಮುಂದಿನ ವರ್ಷದ ಪೇಪರ್ ಇದು ಯಕ್ಷಗಾನದಲ್ಲಿ ಕಲಾವಿದ ಬದಲಾವಣೆ ಮಾಡೋದು, ಇದೆಲ್ಲ ಗಂಡ ಹೆಂಡತಿಯ ಜಗಳದಾಗೆ, ಅದನ್ನು ನಾವು ಹೇಳಲಿಕ್ಕಿಲ್ಲ. ಅದು ಹೌದು, ಉಂಡು ಮಲಗುವ ತನಕ ಅವರು ಪ್ರಖ್ಯಾತ ಭಾಗವತರದ್ದು.
ಅವ್ರು ಹೇಳಿದ ಕಾರಣ ಪ್ರಕರಣವನ್ನು ನೆನಪಿಸ್ತೇನೆ ನಾನು. ಗೋವಿಂದ ಭಟ್ರೊಮ್ಮೆ ಮುನಿಸಿನಿಂದ ಹೋಗಿದ್ದಾರೆ. ಹೋಗಿ ಏನಾಯಿತು, ಯಾರಿಗೂ ನಷ್ಟ ಆಗಲಿಲ್ಲ, ಜುಟ್ಟಿತ್ತು, ಚಂದ ಹೋಯ್ತು ಅಷ್ಟೇ. ಹೋದದ್ದು ಯಾಕೆಂದ್ರೆ ಮೇಳಕ್ಕೆ ರಜೆ ಮಾಡಿದ್ರು ಗೋವಿಂದ ಭಟ್ರು, ಮನೆಯಲ್ಲಿ ದೇವತಾ ಕಾರ್ಯ ಉಂಟು ಅಂತ ಬೇರೊಂದು ಆಟಕ್ಕೆ ಹೋದರು. ಸ್ಟಾರ್ ಕಲಾವಿದ, ಆ ದಿವಸ 5 ಜನ ರಜೆ, ಪ್ರೇಕ್ಷಕ ದುಡ್ಡು ಕೊಟ್ಟು ಬರೋದಿಲ್ವಾ, ಯಜಮಾನ ಜೋರು ಮಾಡಿದ್ರು. ವೈಯಕ್ತಿಕ ವಿಷಯಕ್ಕೆ ರಜೆ ಮಾಡಿ ಇನ್ನೊಂದು ಕಡೆಯಲ್ಲಿ ವೇಷ ಮಾಡುವುದಿಲ್ಲ, ಮೇಳದಲ್ಲಿ ಸಂಬಳ ನಡೆಯುವುದಿಲ್ವೋ, ಯಜಮಾನನಾಗಿ ಚಿಂತನೆ ಮಾಡಬೇಕು. ನಾವು ಗೋವಿಂದ ಭಟ್ರ ಅಭಿಮಾನಿಯಾಗಿ ಚಿಂತನೆ ಮಾಡೋದಿಲ್ಲ, ಯಜಮಾನ ಏನು ಮಾಡಬೇಕು, ಹಗ್ಗ ತಗೊಳ್ಬೇಕಾ? ಗೋವಿಂದ ಭಟ್ರು ಸರ್ವಮಾನ್ಯ ಕಲಾವಿದ, 70 ವರ್ಷ ತಿರುಗಾಟ, 2 ಸರ್ಕಾರಿ ಅಧಿಕಾರಿಗಳ ಸರ್ವಿಸ್ ಸಿಕ್ಕಿದವರಿಗೆ 70 ವರ್ಷ, ಅದರಲ್ಲಿ ಬ್ರೇಕ್ ಇಲ್ಲ ಸರ್ವಿಸ್ನಲ್ಲಿ, ಅಷ್ಟು ತಿರುಗಾಟ ಇಷ್ಟೊಳಗೆ ಯಾರೂ ಮಾಡಲಿಲ್ಲ, ಮುಂದೆ ಮಾಡಲಿಕ್ಕೂ ಇಲ್ಲ. ನಾ ಭೂತ ನಾ ಭವಿಷ್ಯತ್ ಅಂತ ನಾ ಗಟ್ಟಿ ಹೇಳಿ, ಗೋವಿಂದ ಭಟ್ರು ಒಬ್ಬರು ಓನ್ಲಿ ಒನ್ ಮ್ಯಾನ್ ತಿರುಗಾಟ, ಯಕ್ಷಗಾನದ ಅತ್ಯಂತ ದೊಡ್ಡ ತಿರುಗಾಟ ಮಾಡಿದವರು, 70 ತಿರುಗಾಟ. ಆಮೇಲೆ 61 ತಿರುಗಾಟ ಮಾಡಿದವರು ಇದ್ದಾರೆ, 60 ತಿರುಗಾಟ ಮಾಡಿದ ರಾಮಾಯಣಗಳಿದ್ದಾರೆ, 61 ತಿರುಗಾಟ ಮಾಡಿದ ಕೋಳೂರು ನಾರಾಯಣ ಭಟ್ರಿದ್ದಾರೆ, ಹೀಗಿದ್ದಾರೆ. ಅವರು ಗೋವಿಂದ ಭಟ್ರು ಆ ರೀತಿ ಮಾಡಿದ್ದಾರೆ. ಇಂತಹದ್ದು ಮೇಳದಲ್ಲಿ ಅದು ಮತ್ತೆ ಒಪ್ಪಂದ, ಇದು ಅಂದರೆ 1 ತಿಂಗಳು 2 ತಿಂಗಳು ಇರಲಿಲ್ಲ, ಬಿಡಿ ಸೇರಿದ್ರು. ಕಡತೋಕ ಭಾಗವತರನ್ನು ಮೂಲ್ಕಿ ಮೇಳಕ್ಕೆ ಒಂದು ಹೀಗೆ ಬಂದಾಗ 2 ಪದ್ಯ ಹೇಳಿ ಭಾಗವತರೇ ಹೇಳಿದ್ರು ತೆಂಕಿನ ಹಿಮ್ಮೇಳದಲ್ಲಿ. ಆ ದಿವಸ ಅವರು ಪ್ರಪ್ರಥಮ ತೆಂಕಿನ ಮೇಳದಲ್ಲಿ ಕೂತದ್ದು 4 ಪದ್ಯ ಅಪೂರ್ವವಾಗಿ ಹೇಳಿ, ಅದು ಅವರು ಮೊದಲ ಬಾರಿಗೆ ತೆಂಕಿನಲ್ಲಿ ಪದ್ಯ ಹೇಳಿದ್ದು ಅಂತ ಆಗಲಿಲ್ಲ, ಹೊಂದಾಣಿಕೆ. ಮುಂದಿನ ತಿರುಗಾಟಕ್ಕೆ ಮೂಲ್ಕಿ ಮೇಳಕ್ಕೆ ಬಂದರು ಅವರು. 2-3 ತಿರುಗಾಟ ಮೂಲ್ಕಿ ಮೇಳದಲ್ಲಿ ಕಡತೋಕ ಭಾಗವತರಿಗೆ ಆಯಿತು. ವಿಠಲ ಶಾಸ್ತ್ರಿಗಳು ಯಕ್ಷಗಾನಕ್ಕೆ ಅಭಿನಯವನ್ನು ತಂದವರು 1940 ಆಸ್ಪಾಸಿನಲ್ಲಿ, 42-43 ಧರ್ಮಸ್ಥಳದ ಸಂಚಾಲಕತ್ವ, 65ರವರೆಗೆ. ವಿಠಲ ಶಾಸ್ತ್ರಿಗಳು ಕಡತೋಕದವರು ನೋಡಿದರು, ನನ್ನ ಅಭಿನಯಕ್ಕೆ ಬೇಕಾದ್ದು ಕಡತೋಕ ಭಾಗವತರ ಪದ್ಯ ಬೇಕು. 63ರಲ್ಲಿ ಧರ್ಮಸ್ಥಳ ಮೇಳಕ್ಕೆ ವಿಠಲ ಶಾಸ್ತ್ರಿಗಳು ಕಡತೋಕದವರನ್ನು ತಂದರು. ಅಲ್ಲಿಂದ 95ರವರೆಗೆ 32 ತಿರುಗಾಟವರೆಗೆ ಧರ್ಮಸ್ಥಳದಲ್ಲಿ ಕಡತೋಕ ಭಾಗವತರಿಗೆ 32 ತಿರುಗಾಟ. ತೆಂಕುತಿಟ್ಟಿನಲ್ಲಿ ಅಭಿನಯದ ಭಾಗವನ್ನು ವಿಠಲ ಶಾಸ್ತ್ರಿಗಳು ಹುಡುಕಿದ್ರು. ಅವರು ವಿಠಲ ಶಾಸ್ತ್ರಿಗಳಿಗೆ ಬಡಗು ತಿಟ್ಟಿನಲ್ಲಿ ಸಿಕ್ಕಿದಂತಹ ಮಾನ ಸನ್ಮಾನ ಅಪೂರ್ವ. ಎಲ್ಲಿವರೆಗೆ ಇತ್ತು ಅಂತ ಕೇಳಿದರೆ ವಿಠಲ ಶಾಸ್ತ್ರಿಗಳಿಗೆ, ವಿಠಲ ಶಾಸ್ತ್ರಿಗಳ ಧರ್ಮಸ್ಥಳ ಮೇಳ ಈ ಭಾಗಕ್ಕೆ ಬಂದರೆ ಸುತ್ತಲಿನ 25 ಮೈಲು ವ್ಯಾಪ್ತಿಯಲ್ಲಿ ಬೇರೆ ಮೇಳದವರು ಆಟ ಹಾಕ್ತಿರ್ಲಿಲ್ಲ ಅಂತ. ಅದು ಶಾಸ್ತ್ರಿಗಳಿಗೆ ಕೊಡುವ ಗೌರವ ಹೌದು ಧರ್ಮಸ್ಥಳಕ್ಕೆ, ಮತ್ತು ಅವರ ಸಾಮರ್ಥ್ಯವೂ ಹೌದು. ಆವಾಗ ಒಂದು ಟೆಂಟ್ ಹಾಕಿದರೆ 4, 5, 6 ಆಟ ಆಗೋದಲ್ವಾ. ಮಾಬಲೆಗಡೆಯವರೊಂದು ಪುಸ್ತಕದಲ್ಲಿ ಬರೆದಿದ್ದಾರೆ, ಅಗರಿ ಭಾಗವತರ ಪುಸ್ತಕದಲ್ಲಿ, ನಮಗೆ ಅಭಿನಯದ ಭಾಗವನ್ನು ಸ್ಪಷ್ಟೀಕರಣವನ್ನು ಕೊಟ್ಟದ್ದು ವಿಠಲ ಶಾಸ್ತ್ರಿಗಳು ಅಂತ. ಮಾಬಲೆಗಡೆಯವರ ಬರಹ ನನ್ನ ಮಾತಲ್ಲ ಅದು. ಚಿಟ್ಟಾಣಿಯವರು ಬರೀತಾರೆ, ನಾನು ತೆಂಗಿನ ಗರಿಯ ಸೂಟೆ ಹಿಡ್ಕೊಂಡು ವಿಠಲ ಶಾಸ್ತ್ರಿಗಳ 5 ಭಸ್ಮಾಸುರ ನೋಡಿದ್ದೇನೆ, ಆಮೇಲೆ ಭಸ್ಮಾಸುರ ಮಾಡುವ ಪ್ರಯತ್ನ ಮಾಡಿದ್ದಾನೆ, ಮತ್ತು ವಿಠಲ ಶಾಸ್ತ್ರಿ ಆಗ್ಲಿಕ್ಕೆ ಆಗಲಿಲ್ಲ. ಇದು ಚಿಟ್ಟಾಣಿಯವರ ಗ್ರೇಟ್ನೆಸ್. ಇದು ವಿಠಲ ಶಾಸ್ತ್ರಿಗಳು. ತೆಂಕು ಬಡಗಿನ ಭೇದ ಇಲ್ಲದೆ ಸರ್ವತ್ರ ಮಾನ್ಯರಾದ, ಗೌರವ ಸಿಕ್ಕಿದ, ಪ್ರೀತಿಸಿದ. 1% ತೆಂಕುತಿಟ್ಟಿನಿಂದ ಬಡಗು ತಿಟ್ಟಿನ ಹೆಚ್ಚಿನ ಮಾನ್ಯತೆ ವಿಠಲ ಶಾಸ್ತ್ರಿಗಳಿಗೆ ಸಿಕ್ಕಿತ್ತು. ಇದು ಅತಿಶಯೋಕ್ತಿ ಅಲ್ಲ, ಅಥವಾ ನಿಮ್ಮನ್ನು ಹೊಗಳಿಕ್ಕೂ ಅಲ್ಲ, ನಾ ಹೇಳೋದು ವಾಸ್ತವವನ್ನು ಹೇಳೋದು ನಾನು. ಕಡತೋಕ ಭಾಗವತರು ತೆಂಕುತಿಟ್ಟಿಗೆ ತಂದು ನಮ್ಮಲ್ಲಿ ಅಭಿನಯ, ಒಂದು ಸ್ವಲ್ಪ ಅಭಿನಯ ಎನ್ನುವುದನ್ನು ತೋರಿಸಿ ವಿಠಲ ಶಾಸ್ತ್ರಿಗಳು ನಮ್ಮಲ್ಲಿ ಅದಕ್ಕೆ ಪೂರಕವಾಗಿ ಪದ್ಯ ಹೇಳಿದವರು ಅಗರಿ ಭಾಗವತರು, ಅಗರಿ ಶ್ರೀನಿವಾಸ ಭಾಗವತರು. ನಮ್ಮಲ್ಲಿ ಬಲಿಪ ಮಟ್ಟು ಅಗರಿಯವರು ಅದರಲ್ಲಿ ಸ್ವಲ್ಪ ರಿನೋವೇಷನ್, ವಿಸ್ತರಣ. ನಾನು ಆವರಣ ಭಂಗ ಅಂತ ಹೇಳೋದಿಲ್ಲ, ಅಥವಾ ಸೀಮೋಲ್ಲಂಘನ ಅಂತ ಹೇಳೋದಿಲ್ಲ. ಸ್ವರ್ಣವಲ್ಲಿ ಶ್ರೀಗಳನ್ನು ಮಾತಾಡಿದರು, ನಾನು ಸೀಮೋಲ್ಲಂಘನ ಅಂತ ಹೇಳಬೇಡಿ, ಸೀಮಾ ವಿಸ್ತರಣೆ ಅಂತ ಹೇಳಿದರು. ಈ ಸೀಮಾ ವಿಸ್ತರಣೆ ಮಾಡಿದ್ದಲ್ಲಿ ನಾವು ಅಗರಿ ಭಾಗವತರನ್ನು ತಗೊಳ್ಬೇಕು. ಅವರು ಪುತ್ತಿಗೆ ರಘುರಾಮ ಹೊಳ್ರ ತಂದೆ ರಾಮಕೃಷ್ಣ ಜೋಯಿಸ ಭಾಗವತರ ಕೈಯಿಂದ ಜಾಗಟೆ ತಗೊಂಡವರು. ಅವರು ಉತ್ತರಾದಿ ಸಂಗತಿಯಿಂದ ಬಂದವರು, ಭಜನಾ ಶೈಲಿಯಿಂದ. ಇನ್ನೊಂದು ಭಾಗವತಿಕೆ ಮಟ್ಟು ನಮ್ಮಲ್ಲಿದ್ದದ್ದು ಮೈಂದರಪುರೆಗಳು, ಸಂಗೀತದ ಶೈಲಿಯಿಂದ ಬಂದವರು. ಆಮೇಲೆ ದಾಮೋದರ ಮಂಡೆಚ್ಚರು. ಹಾಗಾದರೆ ಬಲಿಪ, ಅಗರಿ ಮತ್ತು ಈ ಮಂಡೆಚ್ಚ, ಈ 3 ಶೈಲಿಗಳು ನಮ್ಮೆ. ಇನ್ನು ಅನೇಕ ಶೈಲಿಗಳು ಸ್ವಲ್ಪ ಸ್ವಲ್ಪ ಬಂದು ಹೋಗಿದೆ. ಅದರ ಹತ್ರ ಕೇಸರಿ ಬಾತೋ ಕ್ಷೀರವೋ ಅಂತ ನಾವು ಕೇಳೋದಿಲ್ವೋ, ಹಾಗೆ ಬಂದು ಹೋಗಿದೆ. ಆದರೆ ಇದು ಪ್ರಧಾನ. ಇದನ್ನೆಲ್ಲ ಮೀರಿ ಮತ್ತು ಇದನ್ನು ಒಪ್ಪಿಕೊಂಡು ಮಾಂಬಾಡಿ ಭಾಗವತರಲ್ಲಿ ತೆಂಕುತಿಟ್ಟಿನ ವಿಷಯವನ್ನು ಬರೇ 1 ವಾರ ಕಲ್ತ ಕಡತೋಕ. ಅವರಿಗೆ ತೆಂಕಿಗೆ ಬಂದ ಮೇಲೆ ಗೊತ್ತಾಯ್ತು, ಸ್ವಲ್ಪ ಜನ ಮಟ್ಟುಗಳು ಗೊತ್ತಬೇಕು. ಮಾಂಬಾಡಿ ಭಾಗವತರ ಇರೋದರಂತೆ. ಅವರು ಹೋಗಿ 4 ಪದ್ಯ ಹೇಳುವಾಗ ಮಾಂಬಾಡಿ ನಾರಾಯಣ ಭಾಗವತರ ಹೇಳಿದಂತೆ,
ನೀ ಎಂತಕ್ಕೆ ಮಂಜುನ ಬಪ್ಪದ ಎನ್ನತ್ರಂಗೆ ನಿನಗೆ ಗೊಂತಿದ್ದು ಅಂತ ಹೇಳಿದ್ರಂತೆ ಅವರು. ನೀ ಎನ್ನತ್ರಂಗೆ ಎಂತಕ್ಕೆ ಬಪ್ಪದು ಅಂತ. ಈ ಎನ್ನ ಭಾಗವತಿಗೆ ಹಾಳು ಮಾಡ ನೀ ಬಂದು, ಇನ್ನು ನಿನ್ನ ಪ್ರಭಾವಲ್ಲಿ ಎನ್ನ ಭಾಗವತಿಗೆ ಹಾಳಾಯಿತು, ನೀ ನಿನ್ನದು ಹೇಳು. ಕಡತ ಮಾತ್ರ ಪ್ರಭಾವಿ ಐಕಾನ್. ಅವರ ಗ್ರಾಸ್ ಪೀಸ್ ಆಗ ಒಂದು ವಾರ ಅವರು ತೆಂಕುತಿಟ್ಟಿನ ಮಟ್ಟುಗಳನ್ನು ಕಲಿತರು. ತಿರುಗಿ ನೋಡ್ಲಿಲ್ಲ ಪುಣ್ಯಾತ್ಮ, ಮತ್ತೆ ತಿರುಗಿ ನೋಡ್ಲಿಲ್ಲ. ಅವರಿಗೆ ಆರೋಗ್ಯ ಇರ್ತಿದ್ರೆ 2005 ಅವರಿಗೆ 10 ವರ್ಷ ಸಮರ್ಥವಾದಂತಹ ಭಾಗವತಿಕೆ ವಯಸ್ಸು, ಸ್ವರ ಸಾಮರ್ಥ್ಯ ಇತ್ತು. ಕಡತೋಕದವರಿಗೆ ಬೀಳುವ ಸ್ವರ ಅಲ್ಲ, ಸ್ವರ ಬೀಳುವುದಿಲ್ಲ. ಸ್ವಲ್ಪ ನಾವು ಹೆಣ್ಣುಮಕ್ಕಳದ್ದು ಬಿಳಿ 5 ಶ್ರುತಿಯಲ್ಲಿದ್ದ ಹಾಗೆ ಸಂಗೀತದಲ್ಲಿ. ಗಂಡು ಮಕ್ಕಳಿಗೆ ಬಿಳಿ 2, ಕಪ್ಪೆರಡಕ್ಕೆ ಹೋದ್ರೆ ಆಶ್ಚರ್ಯ ಅಥವಾ 1.5 ಕಟ್ಟೆ ಹೀಗೆ ಹಾಡುವಂಥದ್ದು. ಇಲ್ಲಿ ಕಡತೋಕದವರ ಮೇಲೆ ಹೋಗುವುದು ಲೀಲಾಜಾಲವಾಗಿ. ಅವರ ಸ್ವರವೇ ಬಿಳಿ 5 ತೆಗೆದ್ರೆ ಅವರು ಕಷ್ಟದಲ್ಲಿ ಕಪ್ಪು ಮುರಲ್ಲಿ ಹೇಳುದು. ಹಾಗಾದ್ರೆ ಶ್ರುತಿಯ ಕೆಳಗೆ ಬರುವಾಗ ಸ್ವಲ್ಪ ಶ್ರುತಿ ಬಿಟ್ಟದ್ದು ಅಂತ ನಾನು ಹೇಳುವುದಿಲ್ಲ, ಅವರ ಸ್ವರ ಅದಕ್ಕೆ ಹೋಗ್ತಿರ್ಲಿಲ್ಲ. ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ, ಸ್ವರವನ್ನು ಏನು ಮಾಡೋದು. ಆದರೆ ಅದು ಕಡತೋಕದವರಿಗೆ ಭೂಷಣ. ಬಾಕಿದ್ದವರು ಹೇಳಿದರೆ ಶ್ರುತಿ ಬಿಟ್ಟದ್ದು, ಕಡತೋಕರು ಹೇಳಿದ್ರೆ ಅಲ್ಲ ಅಂತ. ಆದರೆ ಒಂದು 3-4 ಉದಾಹರಣೆ ಹೇಳ್ತೇನೆ, ಹೆಚ್ಚು ಹೇಳುವುದಿಲ್ಲ. ದಕ್ಷಾಧ್ವರ ಪ್ರಸಂಗದಲ್ಲಿ ದಕ್ಷನಿಗೆ ಈಗ ಸಕಲ ಸಭೆ ಆಯಿತು, ಎದ್ದು ಅಲ್ಲಿಂದ ಏಳದಿದ್ದರು. ಸರಸಿಜಾಸನನೆಂದ ನುಡಿ, ಅದರ ಮಧ್ಯೆ ಒಂದು ಪದ್ಯ ಉಂಟು, ನಾವು ಬಿಡ್ತೇವೆ. ಸ್ನಾನವಿಲ್ಲವು ಅಸುರರ ತಿಮಾಂಸಾರಿಗಳು 5 ಪದ್ಯ ವೀರ್ಯರಸದ ಪದ್ಯ. ಅದು ಇದಿರುವೇಷಧಾರಿ ಮಾಡೋದು ನಮ್ಮಲ್ಲಿ. ಇದನ್ನು ಗೋವಿಂದ ಭಟ್ರ ಹತ್ರ ಮಾಡಿಸಿ ಕಡತೋಕರು ಅದನ್ನು ನಿಧಾನ ಹೇಳಿ ಅಭಿನಯಕ್ಕೆ ತಂದ್ರಲ್ವ. ನಮ್ಮಲ್ಲಿ ಅಭಿನಯದ ಕಾನ್ಸೆಪ್ಟೇ ಇಲ್ಲ. ಅದಲ್ಲಿ ಇಂದ್ರಜಿತ್ವೆ ಭಾನುಕೋಪನೆ. ಅದು ಯಾಕೆ ಬಂತು ಅಂತ ಕೇಳಿದರೆ, ಮೇಳದಲ್ಲಿ ನಾರಾಯಣ ಹೆಗ್ಡೆ ಅವರು ಇದಿರುವೇಷದ ಸಿಟ್ಟು, ಅವರು ದಕ್ಷ ಮಾಡಬೇಕು. ಆದರೆ ಕಡತೋಕ ಭಾಗವತರ ಭಾಗವತಿಗೆ ನಾರಾಯಣ ಹೆಗಡೆ ಅವರಿಗೆ ದಕ್ಷ ಮಾಡಲಿಕ್ಕೆ, ಅಭಿನಯ ಮಾಡಲಿಕ್ಕೆ ಆಗುವುದಿಲ್ಲ. ಅವರು ಸಂಪ್ರದಾಯದ ಕಲಾವಿದ. ಈ ಕೈಯ ಅಭಿನಯಗಳು ತೆಂಕುತಿಟ್ಟಿನಲ್ಲಿ ಹಿಂದೆ ಇಲ್ಲ. ಈಗದು ಪ್ರಚೋದನೆ ಆಯಿತು. ಯಾವ ತಿಟ್ಟಿನಲ್ಲಿಯೂ ಹೀಗೆ ಇಲ್ಲಲ್ಲ ಯಕ್ಷಗಾನದಲ್ಲಿ. ಅದಕ್ಕೆ ರಂಗಭೂಮಿಯೇ ಬೇರೆ, ಹಾಗೆ ಅಭಿನಯ ಮಾಡುವ ರಂಗಭೂಮಿ ಬೇರೆ, ಅದು ನೃತ್ಯ ವಿಧಾನ ಬೇರೆ. ಅದು ನಾವು ಕಲೆಯನ್ನು ರಂಗ ವಿಧಾನದಿಂದ, ನೃತ್ಯ ವಿಧಾನದಿಂದ, ವೇಷಭೂಷಣದಿಂದ ಕಲೆಯನ್ನು ಗುರುತಿಸುವುದಾಗಲ್ವೋ. ಎಲ್ಲವೂ ಹೀಗೆ ಆದರೆ ಭರತನಾಟ್ಯಕ್ಕೂ ಈ ಯಕ್ಷಗಾನದ ಸ್ತ್ರೀವೇಷದವರು ಭರತನಾಟ್ಯದ ಕಚ್ಚೆ ಹಾಕಿದರೆ ಭರತನಾಟ್ಯದಲ್ಲೇ ಮಾಡ್ಬೋದಲ್ವೋ ಗೋಪಾಲಕೃಷ್ಣ ಭಾಗವತ. ಅದನ್ನು ಇಲ್ಯಾಕೆ ಮಾಡೋದು ಅಲ್ವಾ? ನೀವು ಸಪಾದ ಭಕ್ಷ ಸತ್ಯನಾರಾಯಣ ಕಥೆಯಲ್ಲಿ ಮಾಡಬೇಕು. ಅಪ್ಪನ ಶ್ರಾದ್ದದಲ್ಲಿ ಸಪಾದ ಭಕ್ಷ ಮಾಡ್ಲಿಕ್ಕಾಗ್ತದ? ಸತ್ಯನಾರಾಯಣ ಕಥೆಯಲ್ಲಿ ಶುಕ್ರುಂಡೆ ಮಾಡ್ಲಿಕ್ಕಾಗ್ತದ? ನಾವು ಅಪ್ಪನ ಶ್ರಾದ್ದ ಆಗಬೇಕು, ಸತ್ಯನಾರಾಯಣ ಕಥೆ ಅದೇ ದಿವಸ ಆಗಬೇಕು. ಹಾಗಾದ್ರೆ ಸಫಾದ ಭಕ್ಷ ಇವತ್ತೇ ಇಲ್ಲೇ ಮಾಡುವ ಅಂತ ಹೇಳಿದ್ರೆ ಆಗುದಿಲ್ಲ. ಅದು ತಿನ್ಲಿಕ್ಕಾಗ್ತದೆ ಸ್ವಾಮಿ, ಸಫಾದ ಭಕ್ಷ ಆಗುದಿಲ್ಲ ಹೇಳಿದ್ದು ನಾನು. ಹಾಗಾದ ಕಾರಣ ಅಲ್ಲಿ ಏನಾಯ್ತು, ಮೇಳದಲ್ಲಿ ಸಮರ್ಥ ಕಲಾವಿದ ಅಭಿನಯ ಮಾಡುವವರು ಗೋವಿಂದ ಭಟ್ರು. ಅದಕ್ಕೆ ಬೇಕಾಗಿ ದಕ್ಷಾಧ್ವರ ದಮಯಂತಿ ಪುನಃಸ್ವಯನ ಪ್ರಸಂಗ ಇಟ್ಟರು ಭಾಗವತನ ಬುದ್ಧಿವಂತಿಗೆ. ನಾರಾಯಣ ಹೆಗ್ಡೆ ಅವರು ಋತುಪರ್ಣ ಬಂದರೆ ಅವರು ಬೇರೆ ಪಾತ್ರ ಮಾಡೋದಿಲ್ಲ. ನಾರಾಯಣ ಹೆಗ್ಡೆ ಅವರಿಗೆ ಬೆಳಗ್ಗಿನ ಕಾಲದಲ್ಲಿ ಋತುಪರ್ಣ, ಗೋವಿಂದ ಭಟ್ರಿಗೆ ದಕ್ಷ ಅಭಿನಯಕ್ಕೆ ಕೊಡಲಿಕ್ಕೆ. ಒಬ್ಬ ಭಾಗವತ ಯಾಕೆ ನಿರ್ದೇಶಕ, ಯಾಕೆ ಅವ 1ನೇ ವೇಷಧಾರಿ? ಭಾಗವತನ ಸಾಮರ್ಥ್ಯ. ಮೇಳದಲ್ಲಿರುವ ಕಲಾವಿದರಿಗೆ ಅಪಚಾರ ಆಗಬಾರದು, ಅವರ ಸಾಮರ್ಥ್ಯ ಗೊತ್ತಾಗಬೇಕು ಒಂದು. ಮತ್ತು ಮೇಳದಲ್ಲಿರುವ ಮುಖ್ಯ ಕಲಾವಿದರು ಒಂದೇ ಪ್ರಸಂಗದಲ್ಲಿ ಬಂದು ಹೋಗಿ ಬೆಳಗ್ಗೆ ಜಳ್ಳಾಗುವುದಲ್ಲ, ಕಲಾವಿದರನ್ನು ಹಂಚೆ ಆಗಬೇಕು. ಮುಖ್ಯ ಕಲಾವಿದ ನಾರಾಯಣ ಹೆಗಡೆ ಅವರು 2 ಗಂಟೆ ಇದ್ದರೆ ಅವರು ನಿರ್ಗಮಿಸುವಾಗ ಗೋವಿಂದ ಭಟ್ರು ಬರಬೇಕು, ಅವರು ನಿರ್ಗಮಿಸುವಾಗ ಶ್ರೀಧರ ಭಂಡಾರಿ ಬರಬೇಕು. ಅವರು ಈ ಮಧ್ಯಂತರದಲ್ಲಿ ಬೆಳಗ್ಗೆ ಎಲ್ಲ ಸುಂದರರಾಯರ ಮಾತು ಬಂದು ಹೋಗಬೇಕು, ಹಾಸ್ಯ ಎಡೆಯಲ್ಲಿ ಬರಬೇಕು. ಶೃಂಗಾರ ಬೆಳಗ್ಗೆ 5 ಗಂಟೆಗಲ್ಲ, ಶೃಂಗಾರ ಬೆಳಗ್ಗೆ 5 ಗಂಟೆಗೆ ಆಟ ಮುಗಿಸಿ ಬಂದ ಮೇಲೆ ಮನೆಯಲ್ಲಿ ರಂಗಸ್ಥಳದಲ್ಲಿ ಶೃಂಗಾರ 12 ಗಂಟೆಗೆ ಬರಬೇಕು. ಇದು ಕಡತೋಕ ಭಾಗವತರು. ಇದು ಕಡತೋಕ ಭಾಗವತರ ಕೊಡುಗೆ ಯಕ್ಷಗಾನಕ್ಕೆ. ಒಂದು ಉದಾಹರಣೆ ಹೇಳ್ತಾರೆ. ಅಮೃತ ಸೋಮೇಶ್ವರರು ಕಲಾವಿದರನ್ನು, ಮೇಳದ ಕಲಾವಿದರನ್ನು ನೋಡಿ ಪ್ರಸಂಗ ಬರೆಯುವಂಥದ್ದು 80ರಿಂದ ಬಂತು ನೋಡಿ. ನಾಗಶ್ರೀ, ಕಾಯಕಲ್ಪಾಲ ಒಟ್ಟೊಟ್ಟಿಗೆ ಬಂದದ್ದು. ಕರ್ನಾಟಕ ಮೇಳದಲ್ಲಿ ಕಾಡಮಲ್ಲಿಗೆ ಇದೆಲ್ಲ ಒಟ್ಟೊಟ್ಟಿಗೆ ಬಂದ ಪ್ರಸಂಗಗಳು. ಮಹಾಕಲಿ ಮಗಧೇಂದ್ರ ಬಂತು. ಮೇಳದ ಪಟ್ಟಿ ಪ್ರಕಾರ ಮಾಗದ ನಾರಾಯಣ ಹೆಗಡೆ ಅವರಿಗೆ 2ನೇ ವೇಷ, 2ನೇ ಮಾಗದ, 1ನೇದ್ದು ಎಂಪೆಕಟ್ಟೆ ಅವರು. ಯಾಕಂದರೆ ಧರ್ಮಸ್ಥಳ ಮೇಳದಲ್ಲಿ ತಿರುಗಾಟ ಮಾಡಿದ ಕಾರಣ ಇದು ಉದಾಹರಣೆಯಾಗಿ ತಗೊಂಡಿದ್ದೇನೆ. 2 ಆಟ ಫೇಲ್. ಗೋವಿಂದ ಭಟ್ರು ಯಾವುದೋ ಪೋಷಕ ಪಾತ್ರ ಮಾಡ್ತಿದ್ರು. ಇವರು ಅಮೃತ ಸೋಮೇಶ್ವರರು ಇದ್ರು. ಅಮೃತ ಸೋಮೇಶ್ವರರು ಹೆಗಡೆಯವರ ಹತ್ರ ಹೇಳಿದರು, ನನ್ನ ನಿರೀಕ್ಷೆಯಂತೆ ಆಟ ಹೋಗ್ತಾ ಇಲ್ಲ, ಗೋವಿಂದ ಭಟ್ರು 2ನೇ ಮಾಗದ ಮಾಡಬೇಕು ಅಂತ. ಯಜ್ಞಕ್ಕೆ ಕೂತುಕೊಳ್ಳುವ ಮಾಗದ ಸಾಹಿತ್ಯ ನಾರಾಯಣ ಹೆಗಡೆಯವರದ್ದಲ್ಲ, ಗೋವಿಂದ ಭಟ್ರು ಅಧ್ಯಯನಶೀಲ ಕಲಾವಿದ, ಮಹಾನ್ ಕಲಾವಿದ. ಹೆಗಡೆಯವರು ಕಡತೋಕ ಭಾಗವತರ ಹೀಗೆ ಹೇಳಿದರು ಅಮೃತ ಸೋಮೇಶ್ವರರು, ಮಾಡುವ ಹೆಗಡೆ, ಅದು ಕಡತೋಕ ಹೆಗಡೆ ಕರೆದ್ರು. ಕಲಾವಿದನ ಹತ್ರ ಹೋಗಿ ನಿನಗೆ ಹೇಗೆ ಹೇಳಬೇಕು ಅಂತ ಭಾಗವತ ಹೇಳುವ ಭಾಗವತ ಕಡತೋಕ ಅಲ್ಲ, ಕಲಾವಿದನನ್ನು ಕರೆಯುವ ಭಾಗವತ. ಹೆಗಡೆ
ಭಾಗವತ ಅವರು ಕಡತೋಕ ಹಾಡುಗಾರ ಅಲ್ಲ ಅಂತ. ಈಗ ಹಾಡುಗಾರ ಇರುವುದು ನಮ್ಮ ಹತ್ರ, ಯಕ್ಷಗಾನದಲ್ಲಿ ಭಾಗವತರು ಇಲ್ಲ, ಇದು ತಿಟ್ಟಿನ ಭೇದ ಇಲ್ಲ ಅಂತ ಹೇಳುದು ನಾನು. ಹಾಡುಗಾರರಿದ್ದಾರೆ, ಭಾಗವತರು ಇಲ್ಲ. ಕಡತೋಕ ಭಾಗವತರು. ಅವರಿಗೆ ಆ ಪಾತ್ರ ಬದಲಾವಣೆ ಮಾಡಿ, ಕಂಸನ ಪಾತ್ರ ಬಂತು ಪ್ರಸಂಗದಲ್ಲಿ ಅಂತಾದ್ರೆ ನಾರಾಯಣ ಹೆಗಡೆಯವರೇ ಕಂಸ ಮಾಡೋದು, ಅದರಲ್ಲಿ ಬದಲಾವಣೆ ಇಲ್ಲ. ಬೇರೆಯವ್ರನ್ನ ಮಾಡ್ಲಿಕ್ಕೆ ಅವರು ಆ ಮೇಳ ಬಿಟ್ಟಾರೆ, ಅವರು ಮರುದಿವಸ ಆಟಕ್ಕೆ ಬರೋದಿಲ್ಲ. ಹೆಗಡೆ ಅದು ಕಂಸ ವಿವಾಹ ಅಲ್ಲ, ವಧೆಯ ಕಂಸ ಬೇಕು ಅಂತ ನನಗೆ ಅನ್ನಿಸ್ತದೆ ಹೇಳಿದರು. ಶಕಟದೇಣುಕರು ರಜಕನ ಪಾತ್ರ ಇಲ್ಲ, ನೇರ ಕನಸಿನ ಸೀನು, ನೇರ. ಹೌದು ಭಾಗವತರೆ, ನಮ್ಮದ್ದೇ ಕಂಸ ಹೇಳಿದ ಒಳ್ಳೆ ನಾರಾಯಣ ಹೆಗಡೆ. ಯಾಕೆಂದ್ರೆ ಗೋವಿಂದ ಭಟ್ಟರಿಂದ ಮಾಗದ ಮಾಡಿಸಬೇಕು, ಇದು ಕಡತೋಕದವರ ಬುದ್ಧಿವಂತಿಕೆ. ಮೇಳದಲ್ಲಿ ಕಲಾವಿದರು ಉಳಿಬೇಕು. 3ನೇ ಆಟದಲ್ಲಿ ಗೋವಿಂದ ಭಟ್ಟರ ಮಾಗದ ಆ ವರ್ಷ 190 ಚಿಲ್ಲರೆ ಆಟ ಆಗಿದೆ. ಬಹುಶಃ 180 ಮಹಾಕಲಿ ಮಗದೇಂದ್ರ, ಅಷ್ಟೂ ಮಾಗದ ಗೋವಿಂದ ಭಟ್ರು. ಅದು ವಂಡರ್ಫುಲ್ ಪ್ರಸಂಗ ಮೇಲೆ ಬಿತ್ತು. ಒಂದು ಪ್ರಸಂಗವನ್ನು ಯಶಸ್ವಿ ಮಾಡುವುದು ಹೇಗೆ, ಯಾವ ಕಲಾವಿದನಿಗೂ ನೋವಾಗದಂತೆ, ಇಲ್ಲದೇ ಇದ್ದರೆ ರಾಕ್ಷಸ ಕೊರಳು ಗರಳ ಕೊರಳಿನ ನಾರಾಯಣ ಹೆಗಡೆಯವರು ಇದು ಅಮರೇಂದ್ರ ಪದ ವಿಜಯದ ಪೀಠಿಕೆಯ ನಿಬಂಧನ ಮಾಡಲಿಕ್ಕೆ ಸಾಧ್ಯ ಉಂಟು ಗೋಪಾಲಕೃಷ್ಣ ಭಾಗವತರೆ. ನಾರಾಯಣ ಹೆಗಡೆಯವರ ಹತ್ರ ಪೀಠಿಕೆಯ ನಿಬಂಧನ ಮಾಡಿಸಿದ ಸಾಮರ್ಥ್ಯ ಭಾಗವತ ಕಡತೋಕರದ್ದು. ಬಣ್ಣದ ವೇಷಧಾರಿ ಫಕಳಗುಂಜ ಕೃಷ್ಣನಾಯಕನ ಹತ್ರ ದಮಯಂತಿ ಪುನಸ್ವಯನದ ಭೀಮಕ ಮಾಡಿದ ಸಾಮರ್ಥ್ಯ ಕಡತೋಕದವರದ್ದು. ಕಾಯಕಲ್ಪದ ಶರಿಯಾತಿ ಬಣ್ಣದ ವೇಷಧಾರಿಯದ್ದು ಮಗಳನ್ನು ದುಃಖದ ಪಾತ್ರವನ್ನು ಮಾಡುವ ಸಾಮರ್ಥ್ಯ ಒಂದೊಂದು ದ ಗ್ರೇಟೆಸ್ಟ್ ಭಾಗವತ ಕಡತೋಕ. ಕುಣಿಯುವುದನ್ನು, ಮಾತುಗಾರಿಕೆಯನ್ನು, ಎಲ್ಲ ಸಂಭಾಷಣೆಯನ್ನು ಹೇಳಿಕೊಡುವ ಸಾಮರ್ಥ್ಯ ಇರುವ ಒಬ್ಬ ಭಾಗವತ ಕಡತೋಕ. ಅಗರ್ಯಾರ ಸಾಲಿನಲ್ಲಿ ಗ್ರೇಟ್ನೆಸ್ ಉಂಟು. ಇನ್ನು ಕಲಾವಿದನಿಗೆ ಬೇಕಾದ ಶಬ್ದವನ್ನು ರಂಗಸ್ಥಳದಲ್ಲಿ ಹೇಳುದು. ಅವನಿಗೆ ಆ ದಿವಸ ಆ ಶಬ್ದ ಬರಲಿಲ್ಲ, ತಕ್ಷಣ ಹೇಳ್ತಾರಲ್ಲ ಅವರು ಯಾವ ಶಬ್ದ ಬೇಕಾದು ಅದೇ ಶಬ್ದ. ಯಾವುದೋ ಒಂದು ಶಬ್ದ ಅಲ್ಲ, ಅವ ನಿತ್ಯ ಹೇಳುವ ಶಬ್ದ. ಸುಂದರರ ಪ್ರಾಸ ಉಂಟು, ನಾ ಬಂದೆ ನಾ ಕಂಡೆ, 3ನೇದು ಬರಲಿಲ್ಲ, ನಾ ಬಂದೆ ನಾ ಕಂಡೆ ಏನಂದೆ, ಕಡತೋಗೋದ್ರಳು 3ನೇ ವಾಕ್ಯ. ಮತ್ತು ಉದ್ದ ಹೇಳಿದ್ರೆ ಸಾಕಂದೆ, ಪದ್ಯ ತೆಗೆದು ಶಲ್ಯನ ಒಂದು ಪ್ರಕರಣ ಹೇಳ್ತಾರೆ ಕಡತೋಕ ಭಾಗವತರು. ಉಂಟಲ್ಲ, ಹಲವಿದೇತ ಕೆರಡದಿ ತೆಂಕಿನ ಪ್ರತಿ ಹುಲುಶಿ ಕಣ್ಯನೇ ಪದಿ ಎಲ್ಲ ಹೇಳಿ ಬರೆದ ನೀನು ಅಲಗುಮಲೆ ಹೂಡಿನೆಂಬ ಚಲಕಣಗ ನಿನಗೆ 3 ನಂಬಿ ಕೌರವ ತಿಲಕ ಕೆಟ್ಟ. ಅರ್ಥ ಆಯ್ತು, ಶಲ್ಯ ಹೋಗ್ಲಿಲ್ಲ. ಕಡತೋಕ ಭಾಗವತ ನೀ ಹೋಗು, ಅಗರಿ ಭಾಗವತ ಆದರೆ ಹೋಗು ನಡಿಯೊಳಗೆ ಅಂತ ಹೇಳ್ತಾರೆ. ಕಡತೋಕ ಭಾಗವತ ಹೋಗಲಿಲ್ಲ. ಹೇಳಿದು ವಾಗೆಯ ಬಿಸುಟ ರಥದಿಂದ ಇಳಿದ ಶಲ್ಯ ನಡೆದ ಪದ್ಯದಲ್ಲಿ. ಶಲ್ಯ ಹೋಗಲೇಬೇಕು, ಅದು ಗ್ರೇಟ್ ಕಡತೋಕ. ಅದು ಡೈರೆಕ್ಷನು. ಶಲ್ಯ ಹೋಗು ಅಂತಲ್ಲ, ಸಿಗ್ನಲ್ ಅಲ್ಲ. ವಾಗೆಯ ಬಿಸುಟ ಶಲ್ಯ ರಥ ಇಳಿದ ಶಲ್ಯ ಒಳ ನಡೆದ, ಹೋಯ್ತಲ್ಲ. ಈ ನಿರ್ದೇಶನ ಕಡತೋಕದವರದು. ಕುಣಿಯದೇ ಇರುವ ಸುಂದರಾಯರ ಭರತ, ಬೆಳಗ್ಗಿನ ಕಾಲದಲ್ಲಿ ಅವರ ಪರೀಕ್ಷಿತ ಹೇಗೆ ಮೇಲೆ ಬಿತ್ತು. ಅವರಿಗೆ ಎಷ್ಟು ಪದ್ಯ ಹೇಳಿದ್ರೆ ಅವರ ಅಭಿನಯ ಸಾಮರ್ಥ್ಯ. ಕಡತೋಕ ಭಾಗವತ ಎಲ್ಲ ಯಾರು ತೆಂಕುತಿಟ್ಟಿನಲ್ಲಿ ಮಹಾನ್ ಕಲಾವಿದರು ಅಂತ ಗುರುತಿಸಿಕೊಂಡಿದ್ದಾರೆ. ಪುಂಡವೇಷದ ಶ್ರೀಧರ ಭಂಡಾರಿ, ಶ್ರೀವೇಷದ ಪಾತಾಳ ವೆಂಕಟರ ಮಠರು, ಕುಂಬಳೇಶ್ವರದ ಇರಬಹುದು, ಅಥವಾ ಗೋವಿಂದ ಭಟ್ರು ಅಭಿನಯ ಸಾಮರ್ಥ್ಯ ಬಂದದ್ದಿರ್ಬೋದು, ನಾರಾಯಣ ಹೆಗಡೆಯವರ ಪಾತ್ರಗಳಿರ್ಬೋದು, ಅಥವಾ ಗೆಜ್ಜೆಯೇ ಕಟ್ಟದ ಕುಣಿಯದ ವಿಟ್ಲ ಜೋಯಿಸರ ಹಾಸ್ಯಗಾರರು ಗೆಜ್ಜೆಯೇ ಕಟ್ಟಿಲ್ಲ, ಯಾಕೆ ಕುಣಿಯುವುದಿಲ್ಲ ಹೇಳಿದ್ರೆ ಗೆಜ್ಜೆ ಕಟ್ಟುದು ಯಾಕೆ. ಹೆಂಪೆಗಟ್ಟೆಯವರು ಇರಬಹುದು. ಒಂದೊಂದು ಜೀವಂತ ಶಿಲ್ಪಗಳು. ಈ ಶಿಲ್ಪದ ನಿರ್ಮಾತೃ ಶಿಲ್ಪಿಯಾರು ದ ಗ್ರೇಟ್ ಭಾಗವತ ಕಡತೋಕ. ಗದಾಯುದ್ಧದಲ್ಲಿ ನಮ್ಮಲ್ಲಿ ನಿನ್ನಯ ಬಲು ಏನು, ಅಥವಾ ಆ ಮುಂದಿನ ಪದ್ಯಗಳು, ಭಾಷೆ ನಿತ್ತಿಹನು, ಈ ಪದ್ಯಗಳೆಲ್ಲ ನಮ್ಮಲ್ಲಿ ಹೀಗೆ ಅಭಿನಯಗಳು ಇರಲಿಲ್ಲ. ಆ ಪದ್ಯಗಳು ಏಕತಾಳದಲ್ಲಿ ಹೇಳುವಂಥದ್ದು, ತಿತ್ತಿತ್ತೆಯಲ್ಲಿ ಹೇಳುವಂಥದ್ದು, ನೋಡಿರಿ ಧರ್ಮಜ ಫಲಗುಣಾದಿಗಳು, ಅದೇ ರೂಢಿಯೊಳ ಅನ್ಯಜಲ ಬಿದ್ದ ಚಂದವ ಕಪಟ ನಾಟಕ ಇಷ್ಟಾರ ಇಲ್ಲ. ಇದನ್ನು ತೆಂಕುಮಟ್ಟಿಗೆ ಬಂದು ಆ ಮಟ್ಟಿನ ಸ್ವರೂಪ ಸ್ವಭಾವ ಕೆಡದಂತೆ ಅದನ್ನು ಗೋವಿಂದ ಭಟ್ರಂತಹ ಮಹಾನ್ ಕಲಾವಿದನಿಂದ ಅಭಿನಯ ಮಾಡಿಸಿ ಇವತ್ತದು ಸ್ಕ್ರಿಪ್ಟ್ ಆಗಿದೆ. ಯಾವ ಭಾಗವತ ಆದರೂ ಹಾಗೆ ಹಾಡಬೇಕು. ಇನ್ನು ನೀವು 200 ವರ್ಷ ಕಳೀಲಿ, 500 ವರ್ಷ ಕಳೀಲಿ, ಅದರ ಸ್ಕ್ರಿಪ್ಟ್ ಬದಲಾವಣೆ ಇಲ್ಲ ಅಂತ. ಹಾಗಾದ್ರೆ ಒಂದು ರಂಗಭೂಮಿಯ ಸ್ಕ್ರಿಪ್ಟ್ ಅನ್ನು ಪಠ್ಯವನ್ನಾಗಿಸಿ ಅದನ್ನು ಶಾಶ್ವತ ಪಠ್ಯವನ್ನಾಗಿಸಿದ ಯಕ್ಷಗಾನದ ಸಂವಿಧಾನ, ಪ್ರಸಂಗ ಸಂವಿಧಾನವನ್ನು ಕೊಟ್ಟ ಕುಲಪತಿ ಕಡತೋಕ. ಶಾಶ್ವತ ಅಲ್ಲೋದು. ನಾನು
ನಾನು ಅವರು ಆಗ ತಾಳ ಹಿಡಿಲಿಕ್ಕೆ ಕಷ್ಟ ಆಗ್ತಿತ್ತು. ಕೊಡಬದವಿನಲ್ಲಿ ಒಂದು ಜಲಂಧರ ಕಾಳಗದ ವಿಷ್ಣು ಮಾಡಿದ್ದೆ. ತಾಳ ಬೇಡ, ಅವರು ಅಡ್ಡಿನಡಕದಲ್ಲಿ ಒಂದು ಸಂಧಾನದ ಪ್ರಸಂಗ ಆಗಿತ್ತು. ಗೋವಿಂದ ಭಟ್ರದ್ದೇ ಕೌರವ ತಾಳಮದ್ದಳೆ, ತೆಂಕಿನ ಮದ್ದಳೆ ಬಲ್ಲಾಳರು. ತೆಂಕಿನ ಮದ್ದಳೆಯನ್ನು ಯಕ್ಷಗಾನ ಲೋಕದಲ್ಲಿ ಮದ್ದಳೆಯ ಸ್ಥಾನವನ್ನು ತೋರಿಸಿ ಒಬ್ಬ ಅದ್ಭುತ ವಾದನ ಪಟುತುಳ್ಳವರು ಕೃಷ್ಣಯ್ಯ ಬಲ್ಲಾಳರು. ಕಡತೋಕ ಭಾಗವತರ ಜೊತೆಗೆ ನೆನಪಿಸಬೇಕು ಬಲ್ಲಾಳರನ್ನು. ಬಡಗಿನಿಂದ ದುರ್ಗಪ್ಪ ಗುಡಿಗಾರು. ಆ ದಿವಸ ಅವರು ತಾಳ ಹಿಡ್ಕೊಂಡು ತೆಂಕಿನ ಮಟ್ಟಿನಲ್ಲಿ ದುರ್ಗವ ನಿನ್ನಯ ಬಲ ಏನು ದುರ್ಗಪ್ಪ, ನಿನ್ನಯ ಬಲ ಏನು ಬಲ್ಲಾಳು, ಎರಡೂ ಜನ ಮದ್ಲೆಗಾರರನ್ನು ಇಟ್ಟುಕೊಂಡು ಆ ಎರಡೂ ಮದ್ಲೆಗೆ ಚೆಂಡೆ ಬಡದವರು ಮಾಂಬಾಡಿ ಸುಬ್ರಹ್ಮಣ್ಯ ಭಟ್ರು. ಕಡತೋಕ ಭಾಗವತರ ಆ ದಿವಸದ ಗದಾ ಯುದ್ಧದ ನಿರ್ವಹಣೆ ಅವರ ಸುದೀರ್ಘ 5 ದಶಕಗಳ ಭಾಗವತಿಕೆಯಲ್ಲಿ ಮತ್ತೊಂದು ಕಡೆಯಲ್ಲಿ ಮಾಡಿರಲಿಕ್ಕಿಲ್ಲ. ಅವರು ಸೃಷ್ಟಿ ಪ್ರತಿಸೃಷ್ಟಿ, ಪ್ರಸಂಗದ ಪ್ರತಿಸೃಷ್ಟಿ, ಅವರ ದಾಖಲೆಯನ್ನೇ ಮುರಿದು ಮತ್ತಿನ ವರ್ಷ ಇನ್ನೊಂದು ದಾಖಲೆ ಸೃಷ್ಟಿ ಮಾಡಿದ ಭಾಗವತ ಕಡತೋಕ ಅವರದ್ದೇ ದಾಖಲೆ. ಅದನ್ನು ಮುರಿದು ಮರುದಿವಸ ಮತ್ತೊಂದು ಅಡ್ಡನಡಕದಲ್ಲಿ ಸನ್ಮಾನ ಅವರಿಗೆ. ನನಗೆ ಅವರ ಆ ದಿವಸದ ಸನ್ಮಾನದ ಉತ್ತರ ತುಂಬ ಸಂತೋಷ ಆಗಿದೆ. ಅವರ ರಂಗವನ್ನು ಪ್ರೀತಿಸಿ ನಾನು ಇನ್ನೊಮ್ಮೆ ಹುಟ್ಟುವುದಿದ್ರೆ ತೆಂಕುತಿಟ್ಟಿನ ಭಾಗವತನಾಗಿ ಹುಟ್ಟಬೇಕು, ಹವಿಕ ಬ್ರಾಹ್ಮಣನಾಗಿ ಹುಟ್ಟಬೇಕು ಹೇಳಿದರು. ಆ ದಿವಸ ರಾಮನಿರ್ಯಾಣ ಪ್ರಸಂಗ. ನಮ್ಮ ಇವರದ್ದು ಇಲ್ಲಿ ಉತ್ತರ ಕನ್ನಡದ ಅವಧೂತ ಇದ್ದಾರಲ್ಲ, ಯಕ್ಷಗಾನದ ಅವಧೂತ ಮಂಜುನಾಥ, ಇವರು ಯಾರು, ಹೊಸ್ತೋಟ, ಅದೇ ಪ್ರತಿ. ಮೊದಲು ಪದ್ಯಾಣ ಗಣಪತಿ ಭಟ್ರು ವಿಜೃಂಭಿಸಿದ್ದ ಕಾಲ ತಾಳಮದ್ದೊಳ್ಳೆದಾಯಿತು. ಕಡತೋಕ ಭಾಗವತರಿಗೆ ಕ್ಲ್ಯಾಪ್ ಬಿತ್ತು ಬಂದು ಕೂತ್ಕೊಳ್ಳುವಾಗ. ಶೇಡಿಯವರಿಗೊಂದು ಕ್ರಮ ಉಂಟು, ಎದುರಿನವನಿಗೆ ಕ್ಲ್ಯಾಪ್ ಬಿದ್ದರೆ ಅವರು ಸ್ವಲ್ಪ ಅವರು ಅದು ಯಾಕೆ ಅಂತ ಹೇಳಿದ್ರೆ ಅವರು ಶೇಣಿ ಅಷ್ಟೇ, ಬೇರೆ ಕಾರಣ ಇಲ್ಲ. ನನ್ನ ಪೂಜ್ಯ ಗುರುಗಳವರು ಅವರು ಯಾರ ಹತ್ರ ಚಾ ಕುಡಿದು ಭಾಗವತರಿಗೆ ಕ್ಲ್ಯಾಪ್ ಎಲ್ಲ ಬಿತ್ತಲ್ಲ, ಬರಲಿಲ್ಲ. ಜನಪಕುಲಮಣಿ ರಾಮಚಂದ್ರನು ಶೇಣಿಯವರು ಬಂದು ಕೂತರು. ಪದ್ಯ ಮುಗಿದು ಒಂದು 5 ನಿಮಿಷ ಗ್ಯಾಪ್ ಇತ್ತು. ಗ್ಯಾಪ್ ಹಾಗೆ ಶೇಣಿಯವರು ಬಂದು ಕೂತರು. ರ್ಯಾಡೋ ವಾಚು, ಗೋಲ್ಡ್ ಫೇಮಿನ ಕನ್ನಡಕ, ಬ್ರೂಟು ಸೆಂಟು, ಒಂದು ಮೀಟ್ರಿಗೆ 800 ರೂಪಾಯಿಯ ಇದರದ್ದು ಕದ್ದರ, ಅದು ಬೇರೆ 5,000 ರೂಪಾಯಿಯ ಶಾಲು ಶೃಂಗೇರಿ ಜಗದ್ಗುರುಗಳು ಕೊಟ್ಟದ್ದು. ಅದಕ್ಕಿಂತ ಕಡಿಮೆ ವಿಷಯವೇ ಇಲ್ಲ ಶೇಣಿಯವರದ್ದು. ಆಯಿತಾ, ಕೂತರು, ಭಾಗವತರದ್ದು ನೋಡಿದರು. ಹೊಸ್ತೋಟದವರು ಅಲ್ಲದೆ ಒಂದು ರಾಮಪರನಾಮ ಪ್ರಸಂಗ ಪಠ್ಯ ಉಂಟು, ಬೇರೊಂದು ಪ್ರತಿ. ಆ ಪ್ರತಿಯ ರಾಮನ ಒಡ್ಡೋಲಗದ ಪದ್ಯ ಹೇಳಿದ್ರಲ್ವ ಕಡತೋಕ, ತಕ್ಷಣ ಅವರು ಕೂತ ಕೂಡಲೇ ಬೇರೆ ಭಾಗವತ ಅದರ ಮೇಲೆ ಕೆಳಗೆ ನೋಡ್ತಿದ್ರು, ಅದು ರಂಗಸ್ಥಳದ ಸ್ಫೂರ್ತಿ, ತಪ್ಪ ಹೇಳಿದರು. ಅವರು ಆ ಪದ್ಯ ಹೇಳಿದ ಕ್ರಮದಲ್ಲಿ ಶ್ರೇಣಿಯವರಿಗೆ ಬಂದ ಒಂದು ಉತ್ಸಾಹದಲ್ಲಿ ಆ 3 ಗಂಟೆಯ ರಾಮನಿರ್ಯಾಣ ಇನ್ನೊಂದು ಸಲ ಆಗಲಿಕ್ಕಿಲ್ಲ. ಬೆಳಗ್ಗೆ ಭಾಗವತಿಗೆ ಮುಗಿದೇ ಹೇಳುವ ಶ್ರೇಣಿಯವರು ಶೃಂಗೇರಿ ಜಗದ್ಗುರುಗಳು ಕೊಟ್ಟಂಥ 5,000ದ ಶಾಲನ್ನು ಕಡತೋಕ ಭಾಗವತರಿಗೆ ಹಾಕಿ, ಕಡತೋಕ ಭಾಗವತ ನೀ ಮಾರಾಯ ಮತ್ತು 6 ಭಾಗವತ ಇವೆಲ್ಲ ಅಂತೆ ಏನಾರೇ ಹಲುಬುದು ಭಾಗವತ ನೀನು. ಯಾಕೆಂದರೆ ಸಾಕೇತಕ್ಕೆ ನೀನಿಲ್ಲಿ ದೊರೆಯಾದೆ ದೇವ ಪದ್ಯವನ್ನು, ಸಾಕು ಏತಕ್ಕೆ ನೀನಿಲ್ಲಿ ದೊರೆಯಾದೆ ದೇವ, ಡಬ್ಬಲ್ನಲ್ಲಿ ಕಡತೋಕ, ಡಬ್ಬಲ್ನಲ್ಲಿ ಸಾಕೇತಕ್ಕೆ ನೀನಿಲ್ಲಿ ದೊರೆಯಾದ ದೇವ, ಸಾಕು ಏತಕ್ಕೆ ನೀನಿಲ್ಲಿ ದೊರೆಯಾದ ದೇವ, ಸಾಕೇತಕ್ಕೆ ನೀನಿಲ್ಲಿ ದೊರೆಯಾದ ದೇವ, ಓ ದೇವ. ಡಬ್ಬಲ್ನಲ್ಲಿ ಇನ್ನೊಂದ್ಸಲ ಸಾಧ್ಯ ಇಲ್ಲ ಅಂತ ಇನ್ನೊಬ್ಬ ಭಾಗವತ ಬರಲಿಕ್ಕಿಲ್ಲ. ನಾನು ಇಂಥದ್ದು 1,000 ಘಟನೆ ಹೇಳಿ ನಿಮಗೆ. ಇದು ಕಡತೋಕ ಕಲಾವಿದನ ಸಾಮರ್ಥ್ಯ, ಮದ್ದಲೆಗಾರನ ಸಾಮರ್ಥ್ಯ, ಕುಣಿಯೋನಲ್ಲಿರುವ ಪೂರ್ಣ ಪ್ರತಿಭೆ ಅನಾವರಣಗೊಳ್ಳಬೇಕು ಅಂತಾದರೆ ಅವನ ಪ್ರತಿಯೊಬ್ಬನಲ್ಲಿ ಪ್ರತಿಭೆ ಉಂಟು. ಆ ಪ್ರತಿಭೆಯನ್ನು ಮೊಗೆದು ತೆಗೆಯುವ ಕೆಲಸ ಆಗಬೇಕು. ಇದನ್ನು ಸರ್ವತ್ರ ಕಡತೋಕ ಭಾಗವತರು ಮಾಡಿದ್ದಾರೆ. ಭಾಗವತಿಗೆ ವಿದ್ಯುತ್ ಸಂಚಾರ ಅಲ್ವ ಕಡತೋಕ. ತಾಳ ಹಾಕದೆ ಪ್ರಸಂಗ ಪಟ್ಟಿ ಬರ್ಕೊಂಡು ಮೇಳದಲ್ಲಿ ಕೂತ್ಕೊಂಡು ಆ ಪ್ರಸಂಗ ಮರುದಿವಸ ಪಾತ್ರ ಹಂಚುವ ಪುಸ್ತಕ ಉಂಟು, ತಂದಿಟ್ಟರು, ಬರ್ಕೊಂಡು ಹೋದರು. ದೇವೇಂದ್ರ, ಧರ್ಣಪ್ಪ ನಾಯಕ, ಬಲಗಳು, ವಸಂತ, ಜಗದಾಭಿ ಬರೆದ್ರು. ಇಂಥದ್ದು ಬರ್ಕೊಂಡು ಹೋದ್ರು. ಪದ್ಯ ತೆಗೆದ ವೇಷಧಾರಿ ಬರ್ಕೊಂಡಿದ್ದಾಗ ಪದ್ಯ ಹೇಳಿದ್ರಲ್ಲ ತಿರುಡೆ ತಾಳದ್ದು, ಅದೇ ಲಯದಲ್ಲಿ ತಾಳ ಹಾಕೋದಿಲ್ಲ. ಬಲ್ಲಲ್ಲಿ ಗೊತ್ತುಂಟು ಅವರ ಪದ್ಯದಲ್ಲ, ಅವರ ಲಯಕ್ಕೆ ಅವರು ಹೇಳಿದ ಅವರು ತಾಳ ಹಾಕಬೇಡ, ಅವ್ರ ನಾಲಿಗೆಯಲ್ಲಿ ತಾಳ ಉಂಟಲ್ಲ ಅಂತ. ಇದು ಕಡತೋಕ, ಇದು ತಪ್ಪುದಿಲ್ಲಲ್ಲ. ಒಂದು ಉದಾಹರಣೆ ನಾನು ರಾಜಾಂಗಣದಲ್ಲಿ ಉಡುಪಿಯಲ್ಲಿ ಹೇಳ್ತೇನೆ. ಮಾಗಧ ಶ್ರೇಣಿಯವರದ್ದು.
ಶ್ಲೋಕ ಹೇಳಿದರು. ಕಡತೋಕೋದ್ರು 15 ಪೈಸೆ ಅಲ್ಲ 15 ಪೈಸೆಯ ಕಾರ್ಡಿನಲ್ಲಿ ಯಾರಿಗೋ ಪತ್ರ ಬರೀತಾ ಇದ್ದಾರೆ ಕೂತ್ಕೊಂಡು. ಅವರು 15 ಪೈಸೆ ಕಾರ್ಡಿನಲ್ಲಿ ಪತ್ರ ಬರೆಯುವುದು. ಮತ್ತು ಅವರ ಪದ್ಯಗಳಿರೋದು ಸಿಗರೇಟ್ ಪ್ಯಾಕೆಟ್ನ ಇದರಲ್ಲಿ ಬರೆಯುವುದು ಪದ್ಯ ಬರೆಯುವವರು. ಅದು ಒಂದು ಅದರಲ್ಲಿ ಹೊಲ್ಡ್ರಿಗೆ ಪದ್ಯ ಬರೆದು ಆ ಪ್ರಸಂಗ ಪುಸ್ತಕ ಅಲ್ಲ. 8ನೇ ಪುಟಕ್ಕೆ 18ನೇ ಪುಟ ಜಾಯಿಂಟು, 18ನೇ ಪುಟಕ್ಕೆ 9ನೇ ಪುಟ ಜಾಯಿಂಟು, 9ನೇ ಪುಟಕ್ಕೆ 29ನೇ ಪುಟ ಜಾಯಿಂಟ್. ಅದು ಕಡತೋಗ ಭಾಗವತರಿಗೆ ಮಾತ್ರ ಗೊತ್ತಿರೋದು ಯಾವ ಪುಟದಲ್ಲಿ ಯಾವ ಪದ್ಯ ಉಂಟು ಅಂತ. ಬೇರೊಬ್ಬನಿಗೆ ಸಾಧ್ಯ ಇಲ್ಲ ಅವರು ರಸಗೋತ್ರ ಪದ್ಯ ಹೇಳಲಿಕ್ಕೆ. ಅವರು ಪದ್ಯ ಬರೆದು ಕಳಿಸೋದು. ಹೊಳ್ಳ ಈ ಪದ್ಯ ಹೇಳು. ಅವರ ಸಹೃದಯತೆ ಅಂತ ಹೇಳಿದ್ದು ನಾನು. ಬರೆದು ಕಳಿಸ್ತಿದ್ರು. ಅವರು ಬರಿತಾ ಇದ್ದಾರೆ. ಶೇಣಿ ಅವರು ಕೇಳಿದರು, ನಾನು ಏನು ಹೇಳಿದ್ದೇನೆ ಅಂತ ಗೊತ್ತಾಯ್ತು ಅಂತ. ಹ್ಞೂ ಹೇಳಿದ್ರು ಇವರು ಪದ್ಯ. ಹ್ಞೂ ಅಲ್ಲ ಗೊತ್ತಾಯ್ತು ಹೇಳಿದರು. ಆ ಇಡೀ ಶ್ಲೋಕವನ್ನು ಹೇಳಿದರು. ಶೇಣಿ ಅವರು ಸಾಕು ಅಂತ ಹೇಳಿದರು. ಇಲ್ಲ, ಇನ್ನೂ ಅದು 2 ಇದು ಸೊಲ್ಲು ಆ ಶ್ಲೋಕ ಕಂಪ್ಲೀಟ್ ಹೇಳಿಲ್ಲ. ಇದು ಅವರ ಅವಧಾನ, ರಂಗಸ್ಥಳದ ಅವಧಾನ ಕಡತೋಕ ಭಾಗವತರದ್ದು. ಅದನ್ನು ಶೇಣಿಯವರು ಚಂದ ಹೇಳಿದರು. ಚಂಡ ಕೌಶಿಕರು ಹಿಂದೆ ನಮಗೆ ಗುರುಗಳಾಗಿದ್ದ ಮೇಲೆ ನಮಗೆ ಸಮಸ್ಯೆ ಇಲ್ಲ. ಅದು ಅದು ಈ ಅವಧಾನ ಸಾಮರ್ಥ್ಯ. ಕುಣಿಯದೇ ಇರುವ ಸುಂದರರಾಯರಿಗೆ ಪದ್ಯ ವಿಸ್ತರಿಸಿದರು. ಆಶ್ಚರ್ಯ ಆಯ್ತು ಅವರಿಗೆ. ಹಿಂದೆ ಮುಂದೆ ಹೋದರು, ಹೀಗೆ ನೋಡಿದರು, ಹಾಗೆ ನೋಡಿದರು. ಒಳಗೆ ವೇಷ ತಯಾರಾಗಲಿಲ್ಲ. ಆ ದಿವಸ ಮಳೆ ಬಂದು ಆಟ ಮಧ್ಯಂತರ ನಿಂತಿದೆ. ಆ ವೇಷ ತಯಾರಾಗಲಿಕ್ಕೆ ಇಲ್ಲಿ ರಂಗಸ್ಥಳವನ್ನು ಖಾಲಿ ಬಿಡ್ಲಿಕ್ಕೆ ಆಗ್ತದ? ಸುಂದರರಿಗೆ ಬಾಯಿತಾಳ ಕೊಟ್ಟರು. ಸುಂದರರು ಎಂತ ಕುಣಿದಿದ್ದಾರೆ ಅಂತ ನೀವು ಕೇಳಬೇಡಿ, ಬಾಯಿತಾಳ ಕೊಟ್ಟಿದ್ದಾರೆ. ಅನೇಕ ಬಾಯಿತಾಳಗಳು ಲಯಬದ್ಧವಾಗಿ ತಾಳಶುದ್ಧವಾಗಿ ಸೃಷ್ಟಿ ಮಾಡಿದ ಸೃಷ್ಟಿ ಕಡತೋಕದವರದ್ದು. ಮುರಳಿಯವರು ಒಂದು ರಾಗವನ್ನು ಹಾಡುವಾಗ ತಪ್ಪಿದ್ರಂತೆ. ಆ ತಪ್ಪಿದ್ದೇ ಹೊಸ ರಾಗ ಆಯಿತು ಅಂತ. ಕಡತೋಕ ಭಾಗವತರು ಒಂದು ವೇಳೆ ಆ ದಿವಸ ಏನೋ ಒಂದು ಬಾಯಿತಾಳದಲ್ಲಿ ಒಂದು ವ್ಯತ್ಯಾಸ ಬಂದರೆ ಅದು ಲಯ ಶುದ್ಧ ಉಂಟು. ಚಿಟ್ಟಾಣಿಯವರು ಕಾಲು ಇಟ್ಟದ್ದೇ ಲಯ. ಚಿಟ್ಟಾಣಿಯವರ ವಿಕಾರಗಳು ಆಕಾರಗಳು. ಇದು ಜೋಶಿಯವರದ್ದು ತುಂಬ ಸಲ ಹೇಳಿದ್ದಾರೆ, ನಾನು ಅದನ್ನು ಉಲ್ಲೇಖಿಸ್ತೇನೆ. ಅದೇ ರೀತಿ ಕಡತೋಕರು ಹೇಳಿದರೆ ಲಯ, ಹಾಕಿದರೆ ತಾಳ. ಬಾಮಿನಿ, ವಾರ್ಧಕ, ಕಂದ ಮತ್ತು ದ್ವಿಪದಿ ಇದು ವ್ಯತ್ಯಾಸ ಉಂಟು. ಈಗೆಲ್ಲ ಒಂದೇ ಲೆಕ್ಕಾಗಿದೆ. ವಾರ್ಧಕ ಪದ್ಯ ಹೇಳುತ್ತದೆ, ಬಾಮಿನಿ ದ್ವಿಪದಿ ಪದ್ಯ ಹೇಳುತ್ತದೆ, ಕಂದ ಇದು ಹೇಳುತ್ತದೆ. ಇದು ಈ ಸಾಮರ್ಥ್ಯ ಅವರಿಗಿತ್ತು. ಒಂದು ಬಲಿಪರ ಮಟ್ಟು, ಅಗರಿಯವರ ಒಂದು ಮಟ್ಟು ಅಥವಾ ಮಂಡೆಚ್ಚರ ಸಂಗೀತ, ಈ ಎಲ್ಲವನ್ನು ಮೀರಿ ಒಬ್ಬ ಸಾರ್ವಕಾಲಿಕ ದಾಖಲೆಯ ಭಾಗವತನಾಗಿ ನಿಂತರು ಕಡತೋಕ ಭಾಗವತರು. ಎಲ್ಲ ದೃಷ್ಟಿಯಿಂದ ಮೇಳದ ಹೊಂದಾಣಿಕೆ, ಶಿಸ್ತು, ಮತ್ತು ಯಾವ ಮುಖ್ಯ ಕಲಾವಿದ ಎಲ್ಲಿಯಾದರೂ ರಜೆ ಮಾಡಿದರೆ ಯಾವ ಕಲಾವಿದ ಇದ್ದರೂ ಆಟವನ್ನು ಸೈ ಮಾಡುವ ಸಾಮರ್ಥ್ಯ. ಜೋಡಾಟ, ಕೂಡಾಟಗಳು, ಒಂದು 8-10 ಮೇಳದ ಆಟಗಳು ಬಂದಾಗ ಅವರ ಶ್ರುತಿ ಮೇಲೆ ಹಾಕಿ ಕಾಣಿಸಿಕೊಳ್ಳುವಂತಹದ್ದು. ಮಣಿಪಾಲ ಗೋಲ್ಡನ್ ಜುಬ್ಲಿ ಹಾಲ್ನಲ್ಲಿ ನಾವುಡ್ರು ಮತ್ತು ಕಡತೋಕದೊಂದು ಅದು ಭಾರಿ ಪ್ರಖ್ಯಾತ. ಭೀಷ್ಮ ಪರ್ವ ಪ್ರಸಂಗ. ಅದರಲ್ಲಿ ಪಾಂಡವರ ಪಕ್ಷಕ್ಕೆ ಪದ್ಯ ಕಡಿಮೆ, ಕೌರವರ ಪದ್ಯಕ್ಕೆ ಹೆಚ್ಚು. ನಾವುಡ್ರು ಕೌರವರ ಪಕ್ಷಕ್ಕೆ, ಕಡತೋಕ ಪಾಂಡವರ ಪಕ್ಷಕ್ಕೆ. ಪದ್ಯ ಸಿಗದೆ ಹಲ್ಲು ಕಡಿತಿದ್ರು, ಹೀಗೆಲ್ಲ ಎಂಥದೆಲ್ಲ ಮಾಡ್ತಿದ್ರು ವಿಕಾರ. ಕೊನೆಗೆ 9ನೇ ದಿವಸ ರಾತ್ರಿ ಭೀಷ್ಮನ ಬಿಡಾರಕ್ಕೆ ಕೃಷ್ಣ ಪಾಂಡವರನ್ನು ಕರ್ಕೊಂಡು ನಮಸ್ಕಾರ ಮಾಡೋದು. ಮುರವಿರಾಮನ ಶ್ರೀಕರಾಂಗರಿಗೆ ನಮಿಸ್ಯ ಇದ್ದ ಭೀಷ್ಮನ ನೆಗಹಿ ಕೃಷ್ಣನು ಅಂತ ಕಡತೋಕ ಹೇಳಿದ್ರು. ನಾವುಡ ನಿಲ್ಲಿಸು, ಕೃಷ್ಣನ ಪದ್ಯ ಪಾಂಡವರ ಪಕ್ಷದ್ದು ನಿಲ್ಲಿಸು, ನನ್ನ ಪದ್ಯ. ನೆಗಹಿ ಕೃಷ್ಣನ ಅಂತ ತೆಕ್ಕೊಂಡು ಆ ಪದ್ಯವನ್ನು ಒಂದು 25-30 ನಿಮಿಷ ಹಿಂದೆ ಮುಂದೆ ಸಿಂಗಲ್ ಡಬ್ಬಲ್ ಎಂತೆಲ್ಲ ಮಾಡಿದ್ದಾರೆ ಅಂತ ಕೇಳಬೇಡಿ. ನಾವುಡ್ರು ತಾಳವನ್ನು ಕಿಸೆಗೆ ಹಾಕಿ ಕೈ ಮುಗಿದು ಹೋದ್ರು ಸೀದಾ. ಸಂತೋಷದಲ್ಲಿ, ಬೇಸರದಲ್ಲಿ ಅಲ್ಲ. ಇಡೀ ತನಗೆ ಆ 2 ಗಂಟೆ ಹೊತ್ತು ಪದ್ಯ ಹೇಳಲಿಕ್ಕೆ ಸಿಗಲಿಲ್ಲ ಎಂಬಂತಹ ವೇದನೆ ಏನುಂಟು, ತುಡಿತ, ಆ ಒಂದು ಪದ್ಯದಲ್ಲಿ ಮುಗಿಸಿದ್ರಲ್ಲ, ಅವರ ಮಾರ್ಕು ತೆಕ್ಕೊಂಡ್ರಲ್ಲ. ಸಾಮರ್ಥ್ಯ ಇದು ಸುಲಭ ಅಲ್ಲ, ಇದಕ್ಕೆ ಅಷ್ಟು ಸಿದ್ಧಿ ಬೇಕು. ಚಿಟ್ಟಾಣಿಯವರು ತನ್ನ ಸಂದರ್ಶನ ಹೇಳಿದಲ್ಲ, ನಾನು ಅತ್ಯಂತ ತೃಪ್ತಿಪಟ್ಟದ್ದು ಕಡತೋಕ ಭಾಗವತರ ಭಾಗವತಿಕೆಯಲ್ಲಿ. ದುರ್ಗಪ್ಪ ಗುಡಿಗಾರರು ಹೇಳಿದಿರಲ್ಲ, ನಾನು ಅತ್ಯಂತ ತೃಪ್ತಿ ಉಡಿಸಿದ್ದು ನಾನು ಕಡತೋಕ ಭಾಗವತರ ಭಾಗವತಿಕೆಯಲ್ಲಿ. ನರಸಿಂಹಟ್ರು ಹೇಳ್ತಾರೆ, ಬಹಳ ತಿರುಗಾಟೋದರು ಕಟೋತೋಟ ಭಾಗವತನೊಟ್ಟಿಗೆ ಮಾರೆ, ಅದ್ರ ಬೇರೆ ಅದು. ಉಳಿದದ್ದೆಲ್ಲ ಕಬ್ಬು, ಅದು ಜೇನು ಅಂತ. ಬಲ್ಲಾಳರು ಚೆಂಡೆ ಮದ್ದಳೆ ಕಂಡುಕೊಂಡದ್ದು. ನಾವು ಧರ್ಮಸ್ಥಳ ಮೇಳವನ್ನು ಈಗ ಹೇಳಿದಿರಲ್ಲ ಆನೆಮೆಗಡೆಯವರು, ಅದರ ಶ್ರೀಮಂತಿಕೆಯನ್ನು, ಆರ್ಥಿಕ ಅದನ್ನು ಕಡತೋಕರು ಕೊಟ್ಟಿದ್ದಾರೆ. ಅನೇಕ ಪ್ರಸಂಗಗಳು ಇಂಥದ್ದು. ಅಭಿಮನ್ಯು ಕಾಳಗ ಪ್ರಸಂಗ, ಜನನಿಗರುಹದೆ ಪೋದೆನಾದರೆ ಎಂಬ ಪದ್ಯ ತೆಂಕುತಿಟ್ಟಿನಲ್ಲಿ ಇಲ್ವೇ ಇಲ್ಲ, ಪದ್ಯ ಹೇಳುತ್ತಲಿಲ್ಲ. ಕಡತೋಕ ಭಾಗವತರು ಕೊಟ್ಟದ್ದು ಅಭಿಮನ್ಯುವಿಗೆ. ಏರು ಪದ್ಯ, ಪುಂಡುವೇಷ, ತಡೆವರೆ ಎಲೆ ತಾಯೇ ಸುರಿಯುವ ಕಂಬನಿಯಿಂದ ಸೆರಗಿನೆಂದೊರಿಸಿ
ಅಲ್ಲಿ ಒಮ್ಮೆ ವೀರರಸಕ್ಕೆ ಹೋಗ್ಲಿಕ್ಕುಂಟು. ಒಂದು ಆ ವೀರರಸಕ್ಕೆ ಹೋಗಿ ಪುನಃ ಸುರಿಯೋ ಕಂಬನಿ ನಿಧಾನಕ್ಕೆ ಬರೋದು ರಥೋಕದರ ಕೊಡುಗೆ. ಅದಿಲ್ಲ ಇಲ್ಲದಿದ್ದರೆ ಇಂಥ ಅನೇಕ ನಾನು ಕೊಡುಗೆಗಳು ಹೇಳ್ತೇನೆ. ಅನೇಕ ಒಂದು ತುಂಡು ಬಾಮಿನಿಯನ್ನು ಹೇಳಿ ಪದ್ಯಕ್ಕೆ ಬರುವುದು. ಜೋಡಾಟದ ಒಂದು ಘಟನೆ ಹೇಳ್ತೇನೆ, ಮತ್ತೆ ಭಾಷಣ ಉದ್ದ ಮಾಡೋದಿಲ್ಲ. ತುಂಬ ವಿಷಯ ಉಂಟು. ಬರುವ ವರ್ಷವೂ ನನ್ನನ್ನು ಕರೀರಿ ಆಯ್ತು, ಅವರನ್ನು ನೆನಪಿಸಲಿಕ್ಕೆ. ಇನ್ನು ಒಳ್ಳೊಳ್ಳೆ ವಿಷಯ ಉಂಟು ಹೇಳಲಿಕ್ಕೆ. ಹೋಳಿಗೆ ಎಲ್ಲ ಬರಲಿಲ್ಲ, ಜಿಲೇಬಿ ಎಲ್ಲ, ಇದೆಲ್ಲ ಕೇಸರಿ ಬಾತು, ಇದು ಸಜ್ಜಿಗೆ ಲಾಡೆಲ್ಲ ಬರ್ತಾ ಉಂಟಷ್ಟೇ. ಹೌದು, ಮಂಗಳೂರಿನಲ್ಲಿ ಒಂದು ಕಡೆಯಿಂದ ಇವರು ಸುಂದರರಾಯರದ್ದು ಸುಗ್ರೀವ ದೇವಿ ಮಹಾತ್ಮೆಯಲ್ಲಿ, ಒಂದು ಕಡೆಯಿಂದ ಪಡ್ರೆಚಂದು. ಅಲ್ಲಿ ಮುಂದೆ ಹೋಯಿತು ಸುಗ್ರೀವ. ಸುಂದರರಾಯರು ಸ್ವಲ್ಪ ಮಾತಾಡುವ ತುಡಿತದಲ್ಲಿದ್ದರು. ಜೋಡಾಟದು ಮಾತು ಬೇಡ. ಸುಗ್ರೀವ ಬಂದ, ದೇವಿಯ ಸ್ತುತಿ ಮಾಡಿದ, ಸುಗ್ರೀವ ಬಿದ್ದ, ಸುಗ್ರೀವ ಎದ್ದ, ಸುಗ್ರೀವ ಹೋದ, ಸುಂದರರಾಯರು ಹೋಗಿ ಧೂಮ್ರಕ್ಷ ಬರಬೇಕು. ಜೋಡಾಟ ಅಲ್ವಾ? ಪದ್ಯದಲ್ಲೇ ಸುಗ್ರೀವ ಬಂದಾಯ್ತು, ಸುಗ್ರೀವ ಬಿದ್ದಾಯ್ತು, ಸುಗ್ರೀವ ಎದ್ದಾಯ್ತು, ಸುಗ್ರೀವ ಹೋಯ್ತಾ, ಎಲ್ಲ ಭಾಗವತರ ಪದ್ಯದಲ್ಲೇ. ಈ ಸಾಮರ್ಥ್ಯ ಇರುವುದು ನನ್ನ ಜಲಂಧರ ಕಾಳಗದ ವಿಷ್ಣು ಆಗ ಹೇಳಿ ಬೇರೆ ಎಲ್ಲಿಗೆ ಹೋದೆ ನಾನು. ನನಗೆ ಗೊತ್ತಾಗಲಿಲ್ಲ ಪದ್ಯ ನನಗೆ ಅಂತ ಗೊತ್ತಾಗಲಿಲ್ಲ. ನಾನು ಸಿಂಹಾಸನದಲ್ಲಿದ್ದೆ. ಸಾಹಿತ್ಯ ಸ್ಪಷ್ಟತೆ ಕಡಿಮೆ ಆಗಿದೆ ಅಥವಾ ನನ್ನ ತಿಳುವಳಿಕೆ ಸಾಕಾಗಲಿಲ್ಲ ಕಡತೋಕದ ಒಂದು ಜಡ್ಜ್ ಮಾಡಲಿಕ್ಕೆ. ತಾಳ ಹಾಕಲಿಕ್ಕೆ ಕಷ್ಟ ಕಂಡಿತ್ತು. ಬಿಡ್ತಿಗೆ ಬರುವಾಗ ವಿಷ್ಣು ಹೇಳಿದರು, ಪದ್ಯ ನನಗೆ ಅಂತ. ವಿಷ್ಣು ನಾನು ಎದ್ದು ಬಿಡ್ತೆ ಕುಣಿತೆ. ಕೂಡ್ಲೆ ಶಬ್ಬಸ್ ಶಬ್ಬಸ್ ಕೂಡ್ಲೆ. ಇಂಥ ಅನೇಕ ಸಂಗತಿಗಳು ಸಾಮರ್ಥ್ಯ. ನಾನು ವಿಠಲಶಾಸ್ತ್ರಿಗಳ ಪ್ರತಿಷ್ಠಾನದ ಸಂಚಾಲಕನಾಗಿ ನಾವು ವಿಠಲಶಾಸ್ತ್ರಿ ಪ್ರಶಸ್ತಿ ಅವರಿಗೆ ಕೊಟ್ಟಿದ್ದೇನೆ, ಕಡತೋಕದವರಿಗೆ. ವಿಠಲಶಾಸ್ತ್ರಿಗಳು ಬಿದ್ದ ಸಂದರ್ಭ ನೆನಪಿಸ್ತೇನೆ ನಾನು. 65ರಲ್ಲಿ ಪೆರಡೂರಿನಲ್ಲಿ ಆಟ, ಜನವರಿ 14, ಶಿವತಾಂಡವ ಮಾಡ್ತಿದ್ರು. ಅದ್ಭುತ ಬಾಯ್ತಾಳ, ಬಾಯ್ತಾಳದ ಬ್ರಹ್ಮ ಕಡತೋಕ, ಸೃಷ್ಟಿಕರ್ತ ಕಡತೋಕ. ಈಗ ತುಂಬ ವಿಕಾರ ಆಗಿದೆ ಬಿಡಿ, ಕಡತೋಕರಿಗೆ ಶ್ರಾದ್ದ ಹಾಕ್ತಾ ಇದ್ದಾರೆ, ಅದು ಬಿಡಿ. ಕುಣಿದು ಕುಣಿದು ಬಾಯ್ತಾಳ ಹಾಕಿದ್ರು. ಬಲ್ಲಾಳರು ಹೇಳಿದಂತಿಲ್ಲ, ತಪ್ತಾ ಉಂಟು ಅಂತ. ನಿದ್ರೆ ಮಾಡಲಿಲ್ಲ ಹಗಲು. ಡಬ್ಬಲ್ನ ಹೇಳಿದರು. ಕುಣಿದು 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 ಈಶ್ವರ ನಟರಾಜ ಕುಣಿದೆ ಕುಸಿದ ನಟರಾಜ, ಉದಯವಾಣಿ ಹೆಡ್ಲೈನ್. ಬಿದ್ರು. ಕಲಾವಿದ ಕುಣಿತಾನೆ ಅಂತಾದರೆ ಅವನ ಗರಿಷ್ಠ ಪ್ರತಿಭೆಯ ಅನಾವರಣಕ್ಕೆ ಕಡತೋಕರು ಸ್ಪಂದಿಸುವ ಭಾಗವತ. ಆ ಕಾಲದ ದಡ್ಡ ಅಲ್ಲ, ಆ ಕಾಲದ ವಿದ್ಯಾವಂತ. 1950 ಚಿಲ್ಲರೆಯಲ್ಲಿ ಪತ್ರಿಕೆ ಮಾಡಿದ್ದಾರೆ. ಕೊರೋನಾದಲ್ಲಿ 2 ಪತ್ರಿಕೆ ನಮ್ಮಲ್ಲಿ ನಿಂತು ಹೋಗಿದೆ, ನೀವು ಕಂಟಿನ್ಯೂ ಮಾಡ್ತಾ ಇದ್ದೀರಿ. ಅವರ ತಪಸ್ಸು ಫಲ ಕೊಟ್ಟಿತ್ತು ಅಂತ. ಒಳ್ಳೆ ಸಾಹಿತ್ಯ ಪ್ರಜ್ಞೆ, ಒಳ್ಳೆ ರೈಟರ್ ಅವರು. ಪೊಳಲಿ ಶಾಸ್ತ್ರಿಗಳ ಅಭಿನಂದನಾ ಗ್ರಂಥ ಇರ್ಬೋದು, ಅಗರಿಭಾಗವತರ ಇರ್ಬೋದು, ಮಂಡೇಚರ ಅಭಿನಂದನಾ ಗ್ರಂಥ ಇರ್ಬೋದು, ಗ್ರಂಥಗಳಿಗೆ ಬರೆದ ಲೇಖನ ನೋಡಬೇಕು. ಏನು ಬರಹ ಕಡತೋಕದವರದು, ಎಂತಹ ಸಾಹಿತ್ಯ ಪ್ರಜ್ಞೆ ಕಡತೋಕದವರಿಗೆ. ಅನೇಕ ಪ್ರಸಂಗಗಳಿಗೆ ಮರುಸೃಷ್ಟಿ ಮಾಡಿದ್ದಾರೆ. ರಂಭಾರೂಪರೇಖ ಇರ್ಬೋದು, ಧರ್ಮಸ್ಥಳ ಕ್ಷೇತ್ರ ಮಹಾತ್ಮೆ ಇರ್ಬೋದು, ಅನೇಕ ಪ್ರಸಂಗಗಳಿಗೆ ಮರುಸೃಷ್ಟಿ ಮಾಡಿದ್ದಾರೆ ಅವರು. ಪಾತ್ರ ಸೃಷ್ಟಿ. ತ್ರಿಪುರ ಮತರದಲ್ಲಿ ಆಟದೊಳಗಿನ ಹಾಸ್ಯ ಇಲ್ಲ, ಪ್ರಸಂಗದಲ್ಲಿಲ್ಲ, ಆಟದೊಳಗಿನ ಆಟ ಅಂತ ಒಂದು ಕ್ರಿಯೇಟ್ ಮಾಡಿದರು. ಎಂಪೆಕಟ್ಟೆಯದ್ದು ಪ್ರಹ್ಲಾದ, ನಿತ್ಯವೇಷದವನ ಹಿರಣ್ಯಕಶಿಪು, ಇದು ಕಡತೋಕ ಭಾಗವತರ ಸೃಷ್ಟಿ. ಪ್ರಸಂಗದಲ್ಲಿ ಇಲ್ಲ, ಅದು ಪ್ಲಾಟ್ ಆಯಿತು. ಇಂಥ ಅನೇಕ ಸೃಷ್ಟಿ ಮಾಡಿದ್ದಾರೆ ಅವರು ರಂಗದಲ್ಲಿ. ಕಾಯಕಲ್ಪದಲ್ಲಿ ಒಂದು ಪಾತ್ರ ಬರ್ತದೆ, ಮದಿರಾಕ್ಷ ಅಂತ. ಅದು ಮೂಲ ಪುರಾಣದಲ್ಲಿಲ್ಲ, ಗೋವಿಂದ ಭಟ್ರಿಗೆ ವೇಷ ಇಲ್ಲ. ಹಾಗಣ ಒಂದು ಮದಿರಾಕ್ಷನ ಅಂತಂದರು. ಅದನ್ನು ಅಪೂರ್ವ ಮಾಡಿದರು. ಒಂದು ಶೃಂಗಾರವನ್ನು, ಶೃಂಗಾರ ಆಭಾಸ ಅದು, ಆದರೆ ಶೃಂಗಾರದ ಪಾತ್ರದ ವಿಕಟ ಎಷ್ಟು ಎನ್ನುವುದನ್ನು ತೋರಿಸಿದರು. ಆ ಪಾತ್ರ ವೇಷ ಮಾಡಲಿಕ್ಕೆ ಮತ್ತೆ ಸ್ಪರ್ಧೆ ಬಂತು, ನಾ ಮಾಡ್ತೇನೆ ಅಂತ. ಇಂತಹ ಸೃಷ್ಟಿಗಳನ್ನು ಅದೇ ಕಡತೋಕ ಭಾಗವತರು. ನೀವು ನಿರ್ಯಾಣ ಪ್ರಸಂಗದ ಪದ್ಯ ಕೇಳಿ, ಪಟ್ಟಾಭಿಷೇಕದ ಪದ್ಯ ಕೇಳಿ, ವಾಲಿಯ ವಧೆಯ ಪ್ರಸಂಗ. ಈಗ ವಾಲಿ ಬಿದ್ದ ಮೇಲೆ ಜಾಣನ ಹೋದ ಪದ್ಯ ಉದ್ದ ಹೇಳಿಕೊಂಡು ಕಡತೋಕ ಭಾಗವತಿರಲ್ಲ. ಜಾಣನ ಹೋದ ಸಂಗರ ಕಥಿತ ಪ್ರವೀಣನ ಹೋದ ರಟ್ಟ ನಿಂತಿತ್ತಲ್ಲ ಭಾಗವತ್ರೆ. ಕುಣಿಲಿಕ್ಕಿಲ್ಲಲ್ಲ, ವಾಲಿ ಬಿದ್ದುಕೊಂಡಿರೋದಲ್ಲ 3 ಪದ್ಯ ಕದಿಗೆ ಬಿಡಿತೆಂತಾಗೆ ಚಟವ. ಇದು ಕಡತೋಕ. ಹೀಗೆ ಸಾಹಿತ್ಯ ಪ್ರಜ್ಞೆಯಲ್ಲಿ ತಾಳಲಯ, ಚೆಂಡೆ ಮದ್ದಳೆಯವರಿಗೆ ಕೆಲಸ ಕೊಡೋದು, ವೇಷಧಾರಿಗೆ ಕೆಲಸ ಕೊಡೋದು. ಚಿತ್ರಾಂಗದೆಯ ಅಹುದೆಯನ್ನ ರಮಣ ದೀರ್ಘ ಇಲ್ಲ, ಪ್ರಾಯಕ್ಕೆ ಬಂದ ಮಗನ ತಾಯಿ. ಇನ್ನೂ ಹೆರದೇ ಇರುವ ಪ್ರಭಾವತಿಗೆ ದೀರ್ಘ ಉಂಟು, ಅವಳು ಹೆರಲಿಲ್ಲ. ಚಿತ್ರಾಂಗದ ಮಗನಿಗೆ 16 ವರ್ಷ, ಅವಳಿಗೆ ಅಷ್ಟು ದೀರ್ಘ ಇಲ್ಲ ಹೇಳಿದ್ರು ಅವರು, ಕುಣಿಬಾರದು ಅಂತ. ಇವಳು ಕುಡಿಬೋದು. ಭಸ್ಮಾಸುರ ಮೋಹಿನಿಯ ಶೃಂಗಾರಕ್ಕೆ ಪದ್ಯ ಹೇಳುವ ಕ್ರಮ ಬೇರೆ. ಯಾಕೆ ಆ ಮೋಹಿನಿ ಇವನನ್ನು ಹುಚ್ಚುಗಟ್ಟಿಸಬೇಕು. ಅದೇ ಪೂತನಿ ಬಂದಳ ಸುರವೈರಿ, ಬಂಧನ ಸುರವೈರಿ,
ಭಸ್ಮರಾಫ ಅಲ್ಲಿ ಪೂತನಿ, ಅಸುರ ಭಾವದಿ ಬರುವ ಪೂತನಿಯ ಶೃಂಗಾರ ಬೇರೆ, ಅಜಮುಖಿ ಮೈ ಮೇಲೆ ಬೀಳುವ ಆಭಾಸ ಅದರ ಕುಣಿತದ ಪದ್ಯಗಳು ಬೇರೆ. ಹೀಗೆ ಒಂದು ಶೃಂಗಾರದಲ್ಲಿ ಅದು ಸ್ತ್ರೀ ಪಾತ್ರಗಳು, ರಾಕ್ಷಸ ಸ್ತ್ರೀ ಪಾತ್ರಗಳು, ಮಾಯೆಯ ವೇಷಗಳು. ಪೂತನಿಯ ಮಾಯೆ ಬೇರೆ, ಅಜಮುಖಿಯ ಮಾಯೆ ಬೇರೆ, ವಿಷ್ಣು ಮಾಯಾಗಿ ಬರುವಂತಹದ್ದು ಬೇರೆ, ಶೂರ್ಪನಖಿಯ ಮಾಯೆ ಬೇರೆ. ಒಂದು 8-10 ಮಾಯೆಯ ವಿಲಾಸಗಳನ್ನು ತನ್ನ ಸಾಮರ್ಥ್ಯದಿಂದ ಅದರ ರಸ ಪ್ರತಿಪಾದನೆಯಲ್ಲಿ ಕಡತೋಕದವರ ಭಾಗವತಿಕೆ, ಅವರ ದುಡಿತ, ಅವರ ಬಡಿತ, ಅವರ ತುಡಿತ, ಪಾತ್ರ ಪೋಷಣೆ ಸರ್ವತ್ರ ಯಕ್ಷಗಾನದಲ್ಲಿ ಸರ್ವಾದರಣೀಯ, ಸರ್ವಮಾನ್ಯ ಕಡತೋಕ. ಬಣ್ಣದ ವೇಷದವರನ್ನು ಕೆಲಸ ಕೊಡುವಂಥದ್ದು 2 ಪದ್ಯ ಪುಸ್ತಕದಲ್ಲಿರುವುದು. 4 ವೇಷ ಏನಾಗುತ್ತೆ, 8 ಗಂಟೆಗೆ ಬಂದು ಕೂತಿದ್ದಾನೆ, ಅನುಸಾಲ ಬಂದದ್ದು ಬೆಳಗ್ಗೆ 5 ಗಂಟೆಗೆ, ಅಷ್ಟೊತ್ತಿಗೆ ಕೂತದ್ದಕ್ಕೆ 5 ಪದ್ಯ ಕೊಡಬೇಡುವ? ಅವರನ್ನು ಮಾತಾಡಿಸುವುದು. ಶತ್ರು ಪ್ರಸೋದನ ಮಾಡಿದ ಒಬ್ಬರಿಗೆ ಮಹಾಲೋಹವತಿಪುರ ಅಂತ ಬರಲಿಲ್ಲ ಹೇಳಲಿಕ್ಕೆ, ಬಲ್ಲಿರೇನಯ್ಯ ಲೋಹವತಿಪುರಕ್ಕೆ ಯಾರೆಂದು ಕೇಳಬಲ್ಲಿರಿ ಅಂತ ಹೇಳಬೇಕಾಗ ಶತ್ರು ಪ್ರಸೋದನ ಹೇಳೋದು, ಬರಲೇ ಇಲ್ಲ. ಮಾಡಿದರು ಭಾಗವತರು, ಮಹಾಲೋಹವತಿಪುರ ನಿನ್ನ ಹೆಸರು ಶತ್ರು ಪ್ರಸೋದನ. ವರ ಆಯಿತು, ಮುಂದೇನು ಮಾಡೋದು? ಕೂಡಲೇ ಭಾಗವತರು ದೇವಲೋಕ ದಾಳಿ, ಬಲಗಳನ್ನು ಕರೆಯುವುದು. ಇದು ಮರೇರೆ ಕೊಂಡೋಗುದು, ಕಲಾವಿದ ಕನ್ಫ್ಯೂಸ್ ಆಗ ದೇವಲೋಕ ದಾಳಿ, ಅದಕ್ಕೆ ಕಿರೀಟ ಕಟ್ಟಿ ನಿಂತಿದ್ದಾವಲ್ಲ ಕರೀರಿ. ಧರ್ಮಸ್ಥಳ ಮೇಳದಲ್ಲಿ ಕೊನೆಯ ಸೇವೆಗೆ ತುಂಬ ಮೇಳದ ಕಲಾವಿದರು ಬರ್ತಿದ್ರು. ದೇವೇಂದ್ರ ಸೇರಿ 7 ಒಂದೇ ಪದ್ಯ ಹೇಳು, ಸುರಪಾಲ ಲಾಲಿಸಯ್ಯ, ಅಗ್ನಿ ಕುಣದ, ವಾಯು ಪದ್ಯದ್ವಿ. ಅದು ಯಾವ ತಾಳ ಅಂತ ಹೇಳು, ಅಗ್ನಿ ಅಷ್ಟತಾಳ ನಿಲ್ಲಿಸಿದ, ವಾಯು ತಿರುವಡೆ, ಕೆಂಡೆವನಿಗೆ ವೆರೈಟಿ ಕೊಡಬೇಕು, ಆಯ್ತಾ? ಒಳ್ಳೆ ವಾಯು ಆಯಿತು, ವರುಣ ಮೊಟ್ಟೆ ಕುಣಿ ಅಂತ ಹೇಳೋದು ಅವರು. ವರುಣ ಮೊಟ್ಟೆ ಅಂದರೆ ಅವನಿಗೆ ಗೊತ್ತಾಗಬೇಕದು ಕಡತೋಕವಾಗತ್ತರು ಅಂತ. ಅವರು ನಿರ್ಗಮಿಸುವಾಗ ಯುದ್ಧ ಇದ್ರೆ, ಅದು ಎಂಪೆಕಟ್ಟೆ ರಾಮಯ್ಯರೇಗಳು ಹೇಳ್ತಾರೆ, ದೇವೇಂದ್ರ ಮಾಡಿ ಕಿರೀಟ ಬೆಚ್ಚಿ ಮಲಗಬೇಡಿ, ಈಗ ಯುದ್ಧ ಉಂಟು ಅಂತ. ಇಂಥ ಅನೇಕ ಸಾಮರ್ಥ್ಯಗಳು. ಇನ್ನೊಂದು ಪಟ್ಟಿ ಉಂಟು ಅವರದ್ದು, ರಾಮಾಯಣದ ಪ್ರಸಂಗ ಬರ್ತದೆ, ಮೇಲೆ ಕೆಳಗೆ ಬರೆಯುವುದು, ಸೇವೆಗೆ ಯಾರೆಲ್ಲ ಬರ್ತಾರೆ ಅಂತ ಹೇಳ್ತಾರೆ. ಸೇವೆಗೆ ಬಂದವರು ಮಂಗಗಳು, ಇಂದ್ರಜಿತು ಕಾಳಗದ ಕಪಿಗಳು ಅಂತ ಬರೆಯುವುದವರು, ಅದು ವಿನೋದಶೀಲತೆ. ಸೇವೆಗೆ ಬಂದವರು ಮಂಗಗಳು. ಹೀಗೆ ವಿನೋದಕ್ಕೆ, ಪ್ರಸಂಗ ಸಂವಿಧಾನಕ್ಕೆ, ಪ್ರಸಂಗದ ಆವರಣ ವಿಸ್ತರಣೆಗೆ, ಎಲ್ಲ ಯಕ್ಷಗಾನದ ಸರ್ವಾಂಗದ ಬಗೆಗೆ ಸ್ಪಷ್ಟ ಮಾಹಿತಿ ತಿಳುವಳಿಕೆ ಇದ್ದ ಒಬ್ಬ ಸಹೃದಯಿ ಮತ್ತು ಒಬ್ಬ ಇದಮಿತ್ತಂ ತೀರ್ಮಾನ ಕೊಡುವ ಮತ್ತು ಹೊಸ ನೋಟವನ್ನು ಕೊಟ್ಟ, ಆವರಣ ವಿಸ್ತರಣೆ ಮಾಡಿದ ಸರ್ವಮಾನ್ಯತೆ ಉಳ್ಳವರು ಕಡತೋಕ ಭಾಗವತರು. ಅವರು ಯಕ್ಷಗಾನದ ಆಸ್ತಿ. ಅವರ ಸಂಸ್ಮರಣೆ ಅಂದರೆ ಏನು, ಭಾಗವತಿಕೆಯ ಪ್ರಸಂಗದ ಬಗೆಗೆ ಇತ್ತೀಚೆಗೆ ಆರಣ್ಯಗಡವರು ಮಾತಾಡಿದ್ರಲ್ಲ, ಯಕ್ಷಗಾನದ ಸ್ವರೂಪ ಏನಾಗಿದೆ ಅಂತ ಒಂದು ಮಾತಾಡಿದರೆ ಅವರು. ತೆಂಕುತಿಟ್ಟು ಸ್ವಲ್ಪ ಹೆಚ್ಚು ಅಂತ ಇಲ್ಲ, ತೆಂಕುತಿಟ್ಟಿನಲ್ಲಿ ಕಟೀಲು ಮೇಳದ ಆಟ, ಧರ್ಮಸ್ಥಳದ ಮೇಳ ನಿಮ್ಮ ಕಡೆಗೆ ಬರುವುದಿಲ್ಲ. ಅದು ಒಳ್ಳೊಳ್ಳೆ ಪೌರಾಣಿಕ ಪ್ರಜ್ಞೆ ಇರುವ ಆ ದಿಕ್ಕಿನಲ್ಲಿ ನಾನು ತಿಟ್ಟಿನ ಭೇದ ಹೇಳುವುದಲ್ಲ, ಚರ್ಚೆ ಮಾಡಬೇಡಿ. ಅಗತ್ಯದ ವೇಷವನ್ನು ಬಿಟ್ಟದ್ದು ಇಲ್ಲಿಯೇ. ಸುಧನ್ನ ಪ್ರಭಾವತಿಯಾಗಿ ಸುಧನ್ನ ಅರ್ಜುನ ಕೃಷ್ಣ ಹಂಸಧ್ವಜ ಎಣ್ಣೆ ಕೊಪ್ಪರಿಗೆ ಹಾಕೋ ಪ್ರಕರಣವೇ ಇಲ್ಲಲ್ಲ ನಿಮ್ಮಲ್ಲಿ. ನಮ್ಮಲ್ಲಿ ಈಗಲೂ ಉಂಟು. 4 ಜನ ಕಲಾವಿದರಲ್ಲಿ ಮುಗಿಸ್ತಾರೆ. ಭೀಷ್ಮ ವಿಜಯದ ಏಕಲವ್ಯ ಉಂಟಾ? ಇಲ್ಲ. ನೀವು ಚಕ್ರೆಯ ಕೋಟೆಗೆ ಹಾರುವಾಗ ತಡೆಯುವ ಸೈಂಧವ ಉಂಟಾ? ಕೋಟೆ ಕಟ್ಟಲಿಕ್ಕೆ ಜನ ಉಂಟಾ? ಇಲ್ಲ. ಮೊದಲು ಅದೊಂದು ಹಿಡ್ಕೊಂಡದಲ್ಲೇನು. ಹಾಗಾದ ಕಾರಣ ನಾವು ಸುಮ್ಮನೆ ಹೇಳುದು, ಬೆಲ್ಲದಲ್ಲಿ ಕಡೆಕೊಡಿ ಇಲ್ಲ, ಕಬ್ಬಿನಲ್ಲಿ ಉಂಟು ಕಡೆಕೊಡಿ, ಅದು ಮತ್ತೆ ಬೆಲ್ಲದ ಮೇಲೆ ಕಡೆಕೊಡಿ ಇಲ್ಲ. ಹಾಗಾಗಿ ಎಲ್ಲದರಲ್ಲಿಯೂ ಬೇಡದೇ ಇದ್ದದ್ದು ಬಂದಿದೆ, ಬೇಕಾದ್ದು ಹೋಗಿದೆ, ಎಲ್ಲವೂ ಆಗಿದೆ. ಡಾಕ್ಟರ್ ಜೋಶಿಯವರ ಭಾಷೆಯಲ್ಲಿ ಹೇಳಿದರೆ ವಿಕಾರಗಳು ಬಂದು ಹೋದದ್ದು ಹೋಗಲಿಲ್ಲ, ವಿಕಾರಗಳು ಉಳಿದಿದೆ, ಹೋದ ಆಕಾರ ಪುನಃ ಬರಲಿಲ್ಲ. ಹಾಗಾದ ನಮಗೆಲ್ಲ ಅದಕ್ಕೆಲ್ಲ ನಾವು ಮೂಕ ಸಾಕ್ಷಿಗಳಾಗಿದ್ದೇವೆ. ನೀವೆಲ್ಲ ಬಂದಾಗ ಚಕ್ಕಿನಲ್ಲಿ ಕವರ್ದಲ್ಲಿ ಹಾಕಿ ಕೊಡ್ತೀರಿ. ಜೊತೆಗೆ ಇದನ್ನು ಒಂದು ಎಚ್ಚರಿಸಿ, ನೀವೆಲ್ಲ ಹೇಳಬೇಕಾದವರು, ಈ ರಂಗಭೂಮಿಯನ್ನು ಬೆಳೆಸಿದ್ದೀರಿ. ನಾನು ಒಂದು ಸಂತೋಷ ಪಡಬೇಕಾದ, ಉತ್ತರ ಕನ್ನಡದ ಸಹಕಾರಿ ಸಂಘಗಳು ತಾಳಮದ್ದಳೆ ಮತ್ತು ಯಕ್ಷಗಾನಕ್ಕೆ ಕೊಡುವ ಡೊನೇಷನ್ ನಮ್ಮ ಕಡೆಯಲ್ಲಿ ಕಡಿಮೆ. ಆಕ್ಷೇಪ ಅಲ್ಲ, ನೀವು ಅದನ್ನು ಪೋಷಿಸಿದ್ದೀರಿ, ಈ ಮಣ್ಣಿನ ಕಲೆಯನ್ನು. ಅದಕ್ಕೆ ನಾನು ಪ್ರತ್ಯೇಕವಾದ, ಯಾಕೆ ನಮ್ಮ ವಿಠಲಶಾಸ್ತ್ರಿ ಪ್ರತಿಷ್ಠಾನ ಕಳೆದ ತಿರುಗಾಟ ಮಾಡಿದಾಗ ನೀವೆಲ್ಲರೂ ಸ್ಪಂದಿಸಿದ್ದೆ, ಅದನ್ನು ನೆನಪಿಸ್ಕೊಳ್ತೇನೆ ನಾನು ಅಂತ ಹೇಳಿ. ಈ ಭಾಗವತರ ನೆನಪು ಪ್ರತಿ ವರ್ಷ ಆಗಬೇಕು ಮತ್ತು ಅವರ ಕೊಡುಗೆಗಳೇನು, ಯಕ್ಷಗಾನದ ಶಾಶ್ವತವಾದದ್ದು, ಇದನ್ನು ಎಲ್ಲರೂ ಅನುಷ್ಠಾನ ಮಾಡುವ ಹಾಗೆ, ಹೊಸ ಕಲಾವಿದರನ್ನು ಅನುಸರಿಸುವ ಹಾಗೆ. ಇನ್ನೂ ಒಂದು, ಈ ಸಂಸ್ಮರಣೆಯೂ ಮಾಡದಿದ್ದರೆ ಕೆಲವು ವರ್ಷ ಕಳೆಯುವಾಗ ಕಡತೋಕ ಅಂತ ಒಬ್ಬ ಭಾಗವತರು ಇದ್ದಾರೆ ಅಂತಲೇ ಮರ್ತೋದಿತ್ತು.
ನಮ್ಮಲ್ಲಿ ಒಬ್ಬರು ಸುಬ್ರಾಯ ಸಂಪಾಜೆ ಅಂತ ಇದ್ದಾರೆ, ಆಕಾಶವಾಣಿಯ ಉದ್ಘೋಷಕರಾಗಿ. ಕಡತೋಕ ಭಾಗವತರ ಪದ್ಯವನ್ನು ಬಹಳ ಚಂದ ಹೇಳ್ತಾರೆ. ಹಾಗೆ ಆ್ಯಸ್ ಇಟ್ ಈಸ್, ಪಕ್ಕ ಗೊತ್ತಾಗಲಿಕ್ಕಿಲ್ಲ. ಒಳ್ಳೆ ಭಾಗವತ. ಪದ್ಯ ಬೇಕು ಅಂತಾಗುವ ನಿಲ್ಲುವಂಥ ಎಲ್ಲ ಸರ್ವ ಸಾಮರ್ಥ್ಯ ಅವರಿಗಿತ್ತು. ಮತ್ತೊಮ್ಮೆ ಅವರ ದಿವ್ಯಾತ್ಮಕ್ಕೆ ನುಡಿ ನಮನವನ್ನು ಸಲ್ಲಿಸಿ ಅವರ ನೆನಪು ಮಾಡಿಕೊಂಡು, ಅವರ ನೆನಪು ಮಾಡಲಿಕ್ಕೊಂದು ಅವಕಾಶ ಸಿಕ್ಕಿತು. ಎದುರು ಕೂತು ಕಿಸೆಯಲ್ಲಿ ಸಿಗರೇಟ್ ಪ್ಯಾಕೆಟನ್ನು ತೋರಿಸಿ ಒಳಗಿಟ್ಟರೆ ಸಾಕು, 2 ಸಲ ಪದ್ಯ ಹೆಚ್ಚು. ಅವರು ಪದ್ಯ ಮುಗಿದು ಹೋಗುವಾಗ ಹೋಗಬೇಕು, ಆ ಸಿಗರೇಟ್ ಪ್ಯಾಕೆಟ್ ತಗೊಂಡು ಒಂದು ಸಿಗರೇಟ್ ಕಿಸೆಯಿಂದ ಎತ್ತಿ ತೋರಿಸಿದರೆ ಸಾಕು. ಅದರ ಉತ್ಸಾಹವೇ ಬೇರೆ. ಕಡತೋಕ ಭಾಗವತರದ್ದು. ನಮಸ್ಕಾರ.